ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದದ ಪ್ರವಚನ ಮಾಲಾದಲ್ಲಿ ಇವತ್ತು ನಾವು ನೋಡಬೇಕಾಗಿರುವಂಥದ್ದು 32ನೇಯ ಭಾಗ. 11ನೇ ಸ್ಕಂದದ 7ನೇ ಅಧ್ಯಾಯದ 47 ಶ್ಲೋಕಗಳವರೆಗೆ ಈ ಹಿಂದೆ ಶ್ರವಣ ಸಮಾಪ್ತವಾಗಿತ್ತು. ಯದು ಮಹಾರಾಜ ಒಬ್ಬ ಅವಧೂತನನ್ನ ಭೇಟಿಯಾದ. ಆ ಅವಧೂತನನ್ನು ಭೇಟಿಯಾದಾಗ ಅವಧೂತ ಹೇಗೆ ವರ್ತಿಸ್ತಿದ್ದ ಅನ್ನೋದನ್ನ ಗಮನಿಸಿ ಯದು ಮಹಾರಾಜನಿಗೆ ದೊಡ್ಡ ಆಶ್ಚರ್ಯ ಅನಿಸಿತ್ತು. ಇಂಥ ನಿರ್ಲಿಪ್ತವಾದ ಸ್ಥಿತಿ, ಇಂಥ ಸದಾ ಸುಖಮಯವಾದಂಥ ಒಂದು ಮನೋಭಾವ, ಅದು ನಿನಗೆ ಹೇಗೆ ಬಂದಿತ್ತು, ಯಾರಿಂದ ನೀನು ಇದನ್ನು ಕಲಿತಿ ಅಂತ ಅವನು ಆ ಅವಧೂತನನ್ನು ಕೇಳಿದ. ಅದಕ್ಕೆ ಆ ಅವಧೂತ, ನನಗೆ 24 ಜನ ಗುರುಗಳಿದ್ದಾರೆ, ಆ 24 ಜನ ಗುರುಗಳ ಮೂಲಕ ನಾನು ಈ ಸಂಗತಿಗಳನ್ನೆಲ್ಲ ತಿಳಿದೆ ಅಂತ ಅವನು ವರ್ಣಿಸಿದ. ಅದರಲ್ಲಿ ಈ ಹಿಂದೆ ಅಗ್ನಿ ಮೊದಲಾದ ಗುರುಗಳವರೆಗೆ ನಾವು ಶ್ರವಣವನ್ನು ಮುಕ್ತಾಯ ಮಾಡಿದ್ದೆವು. ಮುಂದೀಗ ನಾವು ನೋಡಬೇಕಾಗಿದ್ದು ಈ ಚಂದ್ರ ಮೊದಲಾದ ಗುರುಗಳ ಬಗ್ಗೆ. ಚಂದ್ರ ಈ ಅವಧೂತನಿಗೆ 6ನೇ ಗುರುವಾಗಿದ್ದಾನೆ ಅಂತ ಇಲ್ಲಿ ಬಂದಿದೆ. ಚಂದ್ರ 6ನೇ ಗುರುವಾಗಿದ್ದಾನೆ. ವಿಸರ್ಗಾದ್ಯಾಹ ಸ್ಮಶಾನಾಂತಹ ಭಾವಾ ದೇಹಸ್ಯ ಚಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಅಲಕ್ಷ್ಯವರ್ತ್ಮನ. ಚಂದ್ರನ ಈ ಸ್ವಾಭಾವಿಕವಾದಂತಹ ಕಲೆಗಳಿವೆ. ಆ ಕಲೆಗಳಲ್ಲಿ ಕಾಲಕ್ರಮೇಣ ಅನೇಕ ಥರದ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಇಷ್ಟೆಲ್ಲ ಬದಲಾವಣೆಗಳಾದರೂ ಕೂಡ ಅವನ ಸ್ವರೂಪಕ್ಕೆ ಅವು ಅಂಟಿಕೊಳ್ಳೋದಿಲ್ಲ. ಚಂದ್ರನ ಬಿಂಬಕ್ಕೆ ಅವು ಇರ್ತವೆ, ಅವನ ಸ್ವರೂಪಕ್ಕೆ ಅವು ಇರೋದಿಲ್ಲ. ಭಾವಾಹ ದೇಹಸ್ಯ ಚಾತ್ಮನಃ ನ ಆತ್ಮನಃ. ಅದರಂತೆ ಈ ಕಾಲೇನ ಅಲಕ್ಷ್ಯವರ್ತ್ಮನ, ಕಾಲನಾಮಕನಾದ ಭಗವಂತ ಇದ್ದಾನಲ್ಲ, ಅವನ ನಿಯಂತ್ರಣದಿಂದಾಗಿ, ಅವನ ಪ್ರಭಾವದಿಂದಾಗಿ ನಮ್ಮ ಈ ಜೀವನ ಶರೀರದಲ್ಲೂ ಕೂಡ, ಭೌತಿಕವಾದಂಥ ನಮ್ಮ ಶರೀರ ಏನಿದೆ, ಈ ಶರೀರದಲ್ಲೂ ಕೂಡ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ಅನೇಕ ಅವಸ್ಥೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಆದರೆ ಅವ್ಯಾವೂ ಕೂಡ ಜೀವ ಸ್ವರೂಪಕ್ಕೆ ಅಂಟಿಕೊಂಡದ್ದಲ್ಲ ಅನ್ನೋದನ್ನ ಈ ಚಂದ್ರನಿಂದ ನಾವು ತಿಳಿದುಕೊಳ್ಬೇಕು. ಈ ಎಲ್ಲಾ ಶ್ಲೋಕಗಳ ಕುರಿತಾಗಿ ನಿನ್ನೆ ಮತ್ತು ಅದರ ಹಿಂದಿನ ದಿವಸ ನಾವು ನೋಡಿದ್ದೆವು. 24 ಗುರುಗಳು ಅಂತ ಏನಿದ್ದಾರೆ, ಅದು ಯಾವುದು ಕೂಡ ಜಡವಾದ ಗುರುಗಳಲ್ಲ. ಕೆಲವು ಅದರಲ್ಲಿ ಚೇತನಗಳೇ ಇವೆ, ಕೆಲವು ಜಡದಂತೆ ಇದ್ದದ್ದು ಕಂಡರೂ ಕೂಡ ಅದರೊಳಗಿರುವಂತಹ ಒಂದು ಚೇತನ ದೇವತಾ ಏನಿದೆ ಅದು ನಮಗೆ ಗುರುವಾಗಿದೆ. ಜಡ ಯಾವತ್ತೂ ಕೂಡ ನಮಗೆ ಗುರುವಾಗಲಾರದು ಅಂತನ್ನೋದನ್ನ ಕಳೆದ ದಿವಸ ಮತ್ತು ಅದರ ಹಿಂದಿನ ದಿವಸ ಹೇಳಿದ್ದೆ. ಈ ಗುರುವನ್ನ, ಈ 24 ಗುರುಗಳ ಮೂಲಕ ನಾ ಇದನ್ನೆಲ್ಲ ಕಲಿತೆ ಅಂತ ಅವಧೂತ ಹೇಳ್ತಿದ್ದಾನಲ್ಲ, ಹಾಗಾದ್ರೆ ಗುರುವನ್ನು ನಾವು ಗೌರವಿಸಬೇಕು, ಗುರುವನ್ನು ಆರಾಧಿಸಬೇಕು ಅಂತೆಲ್ಲ ಶಾಸ್ತ್ರವು ಕೂಡ ಹೇಳ್ತದೆ. ಗುರುವನ್ನು ಆರಾಧಿಸಬೇಕು ಅಂತಂದ್ರೆ ಗುರು ಆದವನು ನಮಗಿಂತ ಜ್ಞಾನ, ಭಕ್ತಿ ಇತ್ಯಾದಿ ಗುಣಗಳ ದೃಷ್ಟಿಯಿಂದ ಶ್ರೇಷ್ಠನಾಗಿರಬೇಕು. ಹಾಗೆ ಅವನು ಶ್ರೇಷ್ಠನಾಗಿರ್ಬೇಕಾದ್ರೆ, ಅವನನ್ನು ನಾವು ಆರಾಧಿಸಬೇಕಾದ್ರೆ ಅವನೊಬ್ಬ ಚೇತನನಾಗಿರಬೇಕು. ಅಚೇತನವಾದಂಥ ಒಂದು ಸಂಗತಿ ಅದು ನಮಗಿಂತ ಶ್ರೇಷ್ಠವಾಗಿರುವುದು ಯಾವುದೇ ದೃಷ್ಟಿಯಿಂದ, ಜ್ಞಾನಭಕ್ತಿ ವೈರಾಗ್ಯಾದಿಗಳ ಗುಣಗಳ ದೃಷ್ಟಿಯಿಂದ ಅದು ಶ್ರೇಷ್ಠವಾಗಿರುವುದು ಸಾಧ್ಯ ಇಲ್ಲ. ಅದಕ್ಕೆ ಚೇತನದ್ದೇ ಆರಾಧನೆ ನಾವು ಮಾಡಬೇಕು, ಚೇತನಕ್ಕೆ ಗೌರವವನ್ನು ಸಲ್ಲಿಸಬೇಕು. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ನಹಿ ಅನ್ಯದಿತ್ಯೇವ ಧ್ಯಾತಂ ಸ್ಯಾತ್ ಪುರುಷಾರ್ಥದಂ, ಒಂದನ್ನ, ಯಾವುದೋ ಒಂದು ಸಂಗತಿಯನ್ನ ಮತ್ತೊಂದು ರೂಪದಿಂದ ಉಪಾಸನೆ ಮಾಡೋದು ಇದು ಸಲ್ಲದು. ಅನರ್ಥಶ್ಚ ಭವೇತ್ ತಸ್ಮಾತ್ ಭೃತ್ಯೋ ರಾಜೇತಿ ಬೋಧವತ್. ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿ ಅಂತ ಉಪಾಸನೆ ಮಾಡಿದರೆ, ಈ ಸೇವಕನಾದವನನ್ನ ನೀನೇ ರಾಜ ಅಂತ ನಾವು ಹೊಗಳಿದರೆ ಸೇವಕನಿಗೆ ಸಂತೋಷ ಆಗಬಹುದು. ಆದರೆ ರಾಜ ಅದರಿಂದ ಕುಪಿತನಾಗಿ ಆ ಹೊಗಳಿದ ವ್ಯಕ್ತಿಯ ಮೇಲೆ ಪ್ರತೀಕಾರ ತಗೊಳ್ತಾನೆ. ಅದಕ್ಕಾಗಿ ನಾಮಾದಿಕಂ ಚ ಯಃ ಉಪಾಸ್ತೆ ಬ್ರಹ್ಮರೂಪೇಣ ತಂ ಬ್ರಹ್ಮ ಅಥ ಇತರಾಣಿ ಚ
ಪಾತಯಂತಿ ತಮಸ್ಯಂಧೆ ತಸ್ಮಾತ್ ನೇಕ್ಷೇತ ತಾನ್ ತಥಾ. ಛಾಂದೋಗ್ಯ ಉಪನಿಷತ್ನಲ್ಲಿ ನಾಮವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು, ಮತ್ತೆ ವಾಕನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು, ಬಲವನ್ನ, ಸಂಕಲ್ಪವನ್ನ, ಧ್ಯಾನವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಬಂದಿದೆ. ತಸ್ಮಾತ್ ನಾಮ ಬ್ರಹ್ಮೇತ್ಯುಪಾಸ್ವ ಹೀಗೆಲ್ಲ ಬಂದಿದೆ. ನಾಮವನ್ನು ಏನಂತ ಉಪಾಸನೆ ಮಾಡೋದು, ವಾಕನ್ನ ಬ್ರಹ್ಮ ಅಂತ ಉಪಾಸನೆ ಮಾಡೋದು ಹೇಗೆ? ನಾಮ, ವಾಕ್ ಇವೆಲ್ಲ ಜಡ. ಆ ಜಡವಾದನ್ನ ಆ ಬ್ರಹ್ಮ ಅಂತ ಉಪಾಸನೆ ಮಾಡೋದು ಅನ್ನೋದಕ್ಕೆ ಇದೇ ಅರ್ಥ. ಆ ನಾಮಕ್ಕೆ ಅಭಿಮಾನಿನಿಯಾಗಿ ಒಬ್ಬ ದೇವತೆ ಇದ್ದಾಳೆ, ಉಷಾ ಅನ್ನುವ ದೇವತೆ ಇದ್ದಾಳೆ. ಅವಳ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಉಪಾಸತೆ ಬ್ರಹ್ಮರೂಪೇಣ, ನಾಮಾದಿಗಳನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡುವವನು ದುರ್ಗತಿಗೆ ಗುರಿಯಾಗ್ತಾನೆ. ಅಚೇತನಂ ಅಯೋಗ್ಯಂ ಚ ತಥೈವ ಅತಾತ್ವಿಕಂ ಕ್ವಚಿತ್. ಯಾವುದು ಅಚೇತನವಾಗಿದೆ, ಜಡವಾಗಿದೆ, ಆ ಜಡವಾದನ್ನು ಉಪಾಸನೆ ಮಾಡುವುದು ಇದು ಅನರ್ಥಕ್ಕೆ ಕಾರಣ. ಮತ್ತೊಂದು ಶ್ಲೋಕದಲ್ಲಿ ಆ ಛಾಂದೋಗ್ಯ ಭಾಷ್ಯದಲ್ಲೇ ಹೇಳ್ತಾರೆ. ಹಾಗೆ ಅಯೋಗ್ಯಂಚ, ಜಡವಾದನ್ನು ಉಪಾಸನೆ ಮಾಡ್ತಿಲ್ಲ, ಚೇತನವನ್ನೇ ಉಪಾಸನೆ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಹೇಳ್ತಾ ಇರುವಂತ ಗುಣ ಆ ಚೇತನಕ್ಕಿಲ್ಲ. ವ್ಯಕ್ತಿನೇ ಆಗಿದ್ದಾನೆ, ಹೌದು, ಮನುಷ್ಯ ಆಗಿರಬಹುದು, ಮನುಷ್ಯ ಆಗಿಲ್ಲ ಒಂದು ಪ್ರಾಣಿ ಇರಬಹುದು. ಪ್ರಾಣಿಯಲ್ಲಿ ಗೋ ಮೊದಲಾದ ಪ್ರಾಣಿಗಳನ್ನು ಉಪಾಸನೆ ಮಾಡುವುದು ಒಂದು ನಮಗೆ ಲಾಭಕರ ಆಗಬಹುದು. ಅದರಲ್ಲಿ ಅನೇಕ ದೇವತೆಗಳ ಸನ್ನಿಧಾನ ಇದೆ. ನಾಯಿ ಮೊದಲಾದ ಕ್ಷುದ್ರ ಪ್ರಾಣಿಗಳಲ್ಲಿಯೂ ಭಗವಂತ ಇದ್ರೂ ಕೂಡ ಅಲ್ಲಿ ಆ ಭಗವಂತನ ಸನ್ನಿಧಾನ ವ್ಯಕ್ತ ಆಗುವುದಿಲ್ಲ, ನಮಗದು ಲಾಭಕಾರಕವೂ ಅಲ್ಲ. ಅದರಿಂದ ನಮ್ಮ ಉಪಾಸನೆಗೆ ಅದು ಅಯೋಗ್ಯ. ಅಂತಹ ಪ್ರಾಣಿಯಿಂದ ಉಪಾಸನೆಯ ಮೂಲಕ ಯಾವುದೇ ಲಾಭ ಆಗಲಾರದು. ತಥೈವ ಅತಾತ್ವಿಕಂ ಕ್ವಚಿತ ನೋಪಾಸೀತ, ಯಾವತ್ತೂ ಅದನ್ನು ಹಾಗೆ ಉಪಾಸನೆ ಮಾಡಬಾರದು. ದರ್ಭ ಚರ್ಮಾದಯಶ್ಚ ಅತಃ ದೇವತಾ ಹ್ಯಭಿಮಾನಿನಃ, ಯಜ್ಞ ಮೊದಲಾದ ಕಡೆಗಳಲ್ಲಿ ಒಂದು ದರ್ಭ ಇರ್ತದೆ. ಆ ದರ್ಭಕ್ಕೆ ನಮಸ್ಕಾರ ಮಾಡೋದು ಇತ್ಯಾದಿ ವಿಧಾನಗಳನ್ನು ವೇದದಲ್ಲಿ ಕೇಳ್ತೇವೆ. ಅಲ್ಲಿ ದರ್ಭ ಅಂದ್ರೆ ಆ ದರ್ಭಕ್ಕೆ ಅಭಿಮಾನಿಗಳಾದಂತಹ ವ್ಯಕ್ತಿಗಳು ಅಂತಲೇ ತಿಳ್ಕೋಬೇಕು. ಔಷಧಾದಿಶುಚ ಏತಸ್ಮಾತ್ ದೇವಾ ಏವ ವರಪ್ರದಾಹ. ನಾವು ಔಷಧ ತಗೊಂಡ್ರೂ ಕೂಡ ಆ ಔಷಧದಲ್ಲಿರುವಂತಹ ಭೌತಿಕ ಗುಣಗಳಿಂದ ನಮಗೆ ಲಾಭ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಆದರೂ ಅದರೊಳಗಿರುವಂತಹ ದೇವತೆಯನ್ನು ನಾವು ತಿಳ್ಕೊಂಡು ಮಾಡಿದರೆ ದೇಹದ ಗುಣ ಪರಿಹರಿತ ಆಗುವುದಲ್ಲದೆ ಆ ದೇವತೆ ಅನುಗ್ರಹನೂ ಆಗ್ತದೆ. ತಿಳ್ಕೊಳ್ಳದೆ ಇದ್ದವನಿಗೆ, ದೇವತೆ ಅಸ್ತಿತ್ವವನ್ನು ತಿಳ್ಕೊಳ್ಳದೆ ಇದ್ದವನಿಗೆ ರೋಗ ಗುಣ ಆದಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಅನಾಯಾಸವಾಗಿ ಅವನಿಗೆ ಆಗಬಹುದಾದಂತಹ ಆ ದೇವತೆ ಅನುಗ್ರಹ ತಪ್ಪಿ ಹೋಗ್ತದೆ. ಹೀಗೆ ಅಜ್ಞಾನಿಯಾದವನ ಸ್ಥಿತಿ ಇರ್ತದೆ. ಅಜ್ಞೇ ದೃಷ್ಟ ಫಲಪ್ರದಾಹ, ತಿಳ್ಕೊಳ್ಳದೆ ಇದ್ದವನಿಗೆ ರೋಗ ಪರಿಹಾರ ಮೊದಲಾದ ಐಹಿಕ ಫಲಗಳು ಮಾತ್ರ. ಜ್ಞಾನಿನಿ ಅದೃಷ್ಟದಾಶ್ಚ, ದೇವತೆ ಅಸ್ತಿತ್ವವನ್ನು ತಿಳ್ಕೊಂಡು ಅವನ ಅಂತರ್ಯಾಮಿಯಾಗಿ ಭಗವಂತನೂ ಕೂಡ ಇದ್ದಾನೆ ಅಂತ ಯಾರು ತಿಳ್ಕೊತಾ ಇರ್ತಾರೆ ಅವನಿಗೆ ಅದೃಷ್ಟವಾದ ಫಲನೂ ಕೂಡ, ನಮಗೆ ಜ್ಞಾನ ಹೆಚ್ಚಾಗಲಿ, ಭಕ್ತಿ ಹೆಚ್ಚಾಗಲಿ ಅಂತ ಆ ದೇವತೆಗಳು ಹರಸ್ತಾರೆ. ಇದು ಅದೃಷ್ಟ ಫಲ. ಹಾಗಾಗಿ ಅದೈವಂ ಕಿಂಚಿದಿಶ್ಯತೆ, ಈ ಜಗತ್ತಿನಲ್ಲಿ ಚೇತನ ಅಲ್ಲದೇ ಇರುವಂತಹ ವಸ್ತು ಯಾವುದೂ ಇಲ್ಲವೇ ಇಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿಯೂ ವೃಕ್ಷ, ಪರ್ವತ, ನದಿ ಮೊದಲಾದ ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಒಂದೊಂದು ಅಭಿಮಾನಿಯಾದಂತಹ ಚೇತನ ಇದ್ದೇ ಇರ್ತದೆ, ದೇವತೆ ಒಳಗಿದ್ದೇ ಇರ್ತದೆ. ಅದನ್ನೇ ನಾವು ಉಪಾಸಿಸಬೇಕು ಅಂತ ಆ ಛಾಂದೋಗ್ಯ ಉಪನಿಷತ್ತು ವಿವರಿಸ್ತದೆ. ಈ ತಾರತಮ್ಯ ಕಕ್ಷಾದಲ್ಲಿ 19ನೇ ಕಕ್ಷಾದಲ್ಲಿ ಅನೇಕ ಲತೆಗಳು, ವೃಕ್ಷಗಳು ಮತ್ತೆ ನದಿಗಳು, ಗಿರಿಗಹ್ವರಗಳು ಇದಕ್ಕೆಲ್ಲ ಅಭಿಮಾನಿ ದೇವತೆಗಳಾದವರು 19ನೇ ಕಕ್ಷಾದಲ್ಲಿ ಬರ್ತಾರೆ ಅಂತ ವರ್ಣನೆ ಮಾಡಿರ್ತಾರೆ. ಮತ್ತೆ ಭಾಗವತದಲ್ಲೂ ಕೂಡ ಕೆಲವು ಬೀಜ ಮೊದಲಾದ ಕಡೆ ಕಣಿಕ ಮೊದಲಾದ ದೇವತೆಗಳಿದ್ದಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಹೇಳಿದ್ದಾರೆ ಅಂತ ನೆನಪು. ಹೀಗೆ ಕೆಲವನ್ನ ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಕೆಲವನ್ನ ಹೇಳಿರೋದಿಲ್ಲ. ಆ ಹೇಳದೇ ಇದ್ದದನ್ನೆಲ್ಲ ಆ ದೃಷ್ಟಿಯಿಂದ ತಗೊಳ್ಬೇಕು. ಪೃಥ್ವಿ ಈ ಅವಧೂತನಿಗೆ ಗುರು ಹೇಗೆ ಅಂದ್ರೆ, ಪೃಥ್ವಿಯಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಪೃಥ್ವಿ ಅನ್ನೋ ದೇವತೆ, ಜಲದ ಅಭಿಮಾನಿಯಾದಂತಹ ವರುಣ, ಅಗ್ನಿಗೆ ಅಭಿಮಾನಿಯಾದಂತಹ ಅಗ್ನಿ, ಹೀಗೆ ತಿಳ್ಕೋಬೇಕು. ಇಲ್ಲಿ ಚಂದ್ರನ ಬಗ್ಗೆ ಬಂದಿದೆ. ಚಂದ್ರನಲ್ಲಿಯೂ ಕೂಡ ಅದರೊಳಗಿರುವಂತಹ ಅಭಿಮಾನಿ ದೇವತಾ ಇದ್ದಾನೆ, ಅವನೇ ನಮ್ಗೆ ಗುರುವಾಗಿದ್ದಾನೆ ಅಂತ ತಿಳ್ಕೋಬೇಕು. ಇವರಲ್ಲಿ ಕೆಲವೊಂದು ಸಂಗತಿ ಏನಾಗಿರ್ತದೆ, ಮೊದಲನೇ ದಿವಸ ನಾನು ಅದನ್ನು ಹೇಳಿದೆ, ಪೃಥ್ವಿಗೆ ಅಭಿಮಾನಿಯಾಗಿದ್ದಾಳೆ. ನಾವು ಸಂಚರಿಸುವಂತಹ ಈ ಪೃಥ್ವಿಗೆ ಅವಳ ಅಭಿಮಾನಿಯಾಗಿದ್ದಾಳೆ. ಆದರೆ ನಮ್ಮ ಮನಸ್ಸಿನ ಮೇಲೆ ನೇರ ನಿಯಂತ್ರಣ ಪೃಥ್ವಿದೇನಿಲ್ಲ. ಆದರೆ
ಈ ಚಂದ್ರ ಮೊದಲಾದ ದೇವತೆಗಳಿದ್ದಾರಲ್ಲ, ಇವರು ನಮ್ಮ ಮನೋಭಿಮಾನಿಗಳು ಕೂಡ ಆಗಿದ್ದಾರೆ. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರಂ ಪ್ರವರ್ತತೆ ಅಂತ ಒಂದು ಕಡೆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ನಮ್ಮ ಮನಸ್ಸಿಗೆ ಅನೇಕ ಪ್ರವೃತ್ತಿಗಳಿವೆ. ಬೇರೆ ಬೇರೆ ಕಾರ್ಯಗಳು, ಶ್ರವಣ ಮಾಡಬೇಕು ಅಂತ ಒಂದು ಪ್ರವೃತ್ತಿ, ಧ್ಯಾನ ಮಾಡಬೇಕು ಅಂತ ಪ್ರವೃತ್ತಿ, ಮತ್ತೆ ಮನನ ಮಾಡಬೇಕು ಅಂತ ಪ್ರವೃತ್ತಿ, ಹೀಗೆ ಅನೇಕ ತರಹದ ಪ್ರವೃತ್ತಿಗಳಿರ್ತವೆ. ಯಜ್ಞ ಮಾಡಬೇಕು, ಯಜ್ಞಾದಿ ಕಾರ್ಯಗಳನ್ನು ಮಾಡಬೇಕು ಅಂತ ನಮ್ಮದೊಂದು ಪ್ರವೃತ್ತಿ ಏನಿದೆ, ಮಾನಸಿಕ ಪ್ರವೃತ್ತಿ, ಆ ಪ್ರವೃತ್ತಿಯನ್ನ ನಮ್ಮಲ್ಲಿ ಹುಟ್ಟುಹಾಕುವವನು ಚಂದ್ರ. ಅದಕ್ಕಾಗಿ ಚಂದ್ರನಿಗೆ ಸೂರ್ಯನಿಗಿಂತ ಸ್ವಲ್ಪ ಹೆಚ್ಚಿನ ಸ್ಥಾನವಿದೆ. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಕಣ್ಣಿನ ದೇವತೆಗಳಾಗಿದ್ದಾರೆ. ಸೂರ್ಯ ನಮ್ಮ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರೋದಿಲ್ಲ. ಸೂರ್ಯ ದೇಹದ ಅಭಿಮಾನಿ, ಕಣ್ಣಿಗೆ ಅಭಿಮಾನಿ ಕೂಡ ಆಗಿದ್ದಾನೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಸೂರ್ಯ ಆರೋಗ್ಯಕ್ಕೆ ದಾಯಕ, ಆದರೆ ಚಂದ್ರ ಮನಸ್ಸಿನ ಮೇಲೂ ಕೂಡ ಸ್ವಲ್ಪ ನಿಯಂತ್ರಣವನ್ನು ಹೊಂದಿದ್ದಾನೆ. ಅದಕ್ಕಾಗಿ ಆ ಚಂದ್ರನನ್ನ ಗುರುವಂತ ಉಪಾಸನೆ ಮಾಡುವುದು ಅಂದ್ರೆ ಆ ಚಂದ್ರಗ್ರಹದ ಒಳಗಿರುವಂತಹ ಆ ಚಂದ್ರನನ್ನು ಉಪಾಸನೆ ಮಾಡುವುದು ಅಂತಾನೆ ಅರ್ಥ. ಈಗ ಇಲ್ಲಿ ಎರಡು ಸಂಗತಿಗಳನ್ನು ನೋಡಬೇಕು. ಚಂದ್ರ ಬಿಂಬದಲ್ಲಿ ಕಲೆಗಳಲ್ಲಿ ಕಾಲಾನುಗುಣವಾಗಿ ವೃದ್ಧಿಕ್ಷಯಗಳಾಗ್ತವೆ. ಆದರೆ ಒಳಗಿರುವ ಆತ್ಮನಿಗೆ ಅದೇನು ತಟ್ಟೋದಿಲ್ಲ. ಹೊರಗಿರುವಂತಹ ಚಂದ್ರನಿಗೆ ಮಾತ್ರ, ಹೊರಗಿರುವಂತಹ ದೇಹಕ್ಕೆ ಮಾತ್ರ ತಟ್ಟಿತು ಅಂತ ಬಂತು. ಚಂದ್ರ ಅಂದ್ರೆ ನಮಗೆ ಕಾಣಿಸುವಂತಹ ಚಂದ್ರಬಿಂಬ ಇದೆ. ಈ ಚಂದ್ರಬಿಂಬಕ್ಕೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಆಗ್ತದೆ, ಆಮೇಲೆ ಕೃಷ್ಣ ಪಕ್ಷದಲ್ಲಿ ಅದಕ್ಕೆ ಕ್ಷೀಣತೆ ಆಗ್ತದೆ. ಇದು ನಮ್ಗೆ ಗೊತ್ತಿದೆ. ಅದಲ್ಲದೆ ಇದು ಚಂದ್ರ ಅಂದ್ರೆ ಇದೊಂದು ಭೌತಿಕವಾದ ಒಂದು ಗ್ರಹ ಇದೆ. ಮತ್ತೆ ಇದರ ಅಭಿಮಾನಿಯಾದಂಥ ಚಂದ್ರ ಇದ್ದಾನಲ್ಲ, ದೇವತಾ, ಅವನಿಗೂ ಕೂಡ ಒಳಗೆ ಆತ್ಮ ಇದೆ. ಮತ್ತು ಹೊರಗೆ ಅವನಿಗೆ ನಮಗಿರುವಂತೆ ಅವನಿಗೂ ಒಂದು ಪಾಂಚಭೌತಿಕ ದೇಹ ಇದೆ. ಆ ಚಂದ್ರನ ಪಾಂಚಭೌತಿಕ ದೇಹಕ್ಕೂ ಕೂಡ ವೃದ್ಧಿ ಮತ್ತು ಕ್ಷಯಗಳಿವೆ. ಇದು ಪುರಾಣದಲ್ಲಿ ಬಂದಿದೆ. ಅದನ್ನು ಕೂಡ ಈ ಭಾಗವತದ ಶ್ಲೋಕ ಸೂಚನೆ ಮಾಡ್ತದೆ. ಒಂದು, ನಾವು ನೋಡುವಂಥ ಚಂದ್ರಗೋಳ, ನಮಗೆ ಕಣ್ಣಿಗೆ ಕಾಣಿಸುವಂಥ ಚಂದ್ರಗೋಳ, ಇದಕ್ಕೂ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷಗಳಲ್ಲಿ ಹ್ರಾಸ ಮತ್ತು ವೃದ್ಧಿಗಳಿವೆ. ಇದಲ್ಲದೆ ಇದಕ್ಕೆ ಅಭಿಮಾನಿಯಾದಂತಹ ಚಂದ್ರ ದೇವತಾ ಏನಿದ್ದಾನೆ, ಅವನ ಭೌತಿಕ ದೇಹ, ಅವನಿಗೂ ನಮ್ಮಂತೆ ಭೌತಿಕ ದೇಹನೇ ಇದೆ. ದೇವತೆಗಳಿರುವಂತಹ ದೇಹ ತೇಜೋ ಅಂಶದಿಂದ ಹೆಚ್ಚು ಕೂಡಿರುತ್ತದೆ. ನಮ್ಮದು ಪಾರ್ಥಿವ ಭಾಗದಿಂದ ಹೆಚ್ಚು ಕೂಡಿರುತ್ತದೆ, ಅವ್ರದ್ದು ತೇಜೋಂಶದಿಂದ ಕೂಡಿದ್ದು ಹೆಚ್ಚಾಗಿರ್ತದೆ. ಅಷ್ಟಾದರೂ ಅವನ ದೇಹಕ್ಕೂ ಕೂಡ ಈ ವೃದ್ಧಿ ಕ್ಷಯಗಳಿವೆ. ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಚಂದ್ರನಿಗೆ ದಕ್ಷ ಪ್ರಜಾಪತಿ 27 ಜನ ನಕ್ಷತ್ರದ ಅಭಿಮಾನಿ ದೇವತೆಗಳನ್ನ ಮದುವೆ ಮಾಡಿಕೊಟ್ಟಿದ್ದ. ಅವರಲ್ಲಿ ಆ ಚಂದ್ರ ರೋಹಿಣಿಯ ಜೊತೆಗೇನೆ ದೀರ್ಘಕಾಲ ಇರ್ತಿದ್ದ. ಆಗ ಉಳಿದವರೆಲ್ಲ ನಮ್ಮ ಗಂಡ ನಮ್ಮನ್ನ ತಿರಸ್ಕರಿಸ್ತಾ ಇದ್ದಾನೆ ಅಂತ ತಮ್ಮ ತಂದೆಗೆ ಹೋಗಿ ದೂರ ಹೇಳಿದರು. ಆ ತಂದೆ ಒಂದೆರಡು ಬಾರಿ ಅವನಿಗೆ ಎಚ್ಚರಿಕೆ ಕೊಟ್ಟ. ಈ ಚಂದ್ರ ಅದನ್ನು ತಿದ್ದುಕೊಳ್ಳಿಲ್ಲ. ನಿನಗೆ ಕ್ಷಯರೋಗ ಬರಲಿ ಅಂತ ಅವನು ಶಾಪ ಕೊಟ್ಬಿಟ್ಟ, ಮಾವ. ಹೀಗೆ ಶಾಪ ಕೊಟ್ಟಾಗ ಅವನು ಮತ್ತೆ ಮಾವನನ್ನೇ ಶರಣ ಹೋದ. ಆ ಮಾವ ಅವನಿಗೆ ನೀನು ತಪಸ್ಸು ಮಾಡು ಅಂತ ಪರಿಹಾರ ಹೇಳಿದ. ಅದರಂತೆ ಅವನು ತಪಸ್ಸು ಮಾಡಿ ತನ್ನ ಕಳೆದು ಹೋದಂತಹ ಕೀರ್ತಿ ಮೊದಲಾದವುಗಳನ್ನ, ಕೀರ್ತಿ ಕಾಂತಿ ಮೊದಲಾದವುಗಳನ್ನು ಮತ್ತೆ ಪಡ್ಕೊಂಡ. ಈ ಕಥಾ ವಿಷ್ಣು ಪುರಾಣ ಮೊದಲಾದ ಕಡೆನೂ ಕೂಡ ಇದೆ. ಮತ್ತೆ ಮಹಾಭಾರತದ ಉದ್ಯೋಗ ಪರ್ವ, ಶಲ್ಯ ಪರ್ವ ಮೊದಲಾದ ಕಡೆನೂ ಕೂಡ ಈ ಒಂದು ಕಥಾ ಬರ್ತದೆ. ಚಂದ್ರ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಅಲ್ಲಿ ತನ್ನ ಕಾಂತಿಯನ್ನೆಲ್ಲ ಪಡ್ಕೊಂಡ ತಪಸ್ ಮಾಡಿ ಅಂತ ಒಂದು ಕಥಾ ಕೇಳ್ತದೆ. ಹೀಗೆ ಚಂದ್ರ ಗ್ರಹಕ್ಕೆ ವೃದ್ಧಿಕ್ಷಯ ಇದೆ, ಚಂದ್ರನ ದೇಹಕ್ಕೆ ವೃದ್ಧಿಕ್ಷಯ ಇದೆ. ಒಳಗಿರುವಂತಹ ಆತ್ಮಕ್ಕೆ, ಚಂದ್ರನ ಆತ್ಮಕ್ಕೆ ಯಾವುದೇ ವೃದ್ಧಿಕ್ಷಯ ಇಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಚಂದ್ರ ವರ್ಧತೆ ಕ್ಷೀಯತೆ, ಹೊರಗೆ ಅವನಿಗೆ ವೃದ್ಧಿ ಕ್ಷಯ ಇದೆ, ಒಳಗೆ ಯಾವುದು ಕೂಡ ಇಲ್ಲ. ಇದು ಆ ಚಂದ್ರನದು ನಾವು ತಿಳ್ಕೊಳ್ಬೇಕಾದ್ದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ ಭಗವದ್ಗೀತಾ ಕೂಡ ಹೇಳ್ತದೆ. ಯಾವ ಚೇತನವನ್ನು ಕೂಡ, ಯಾವ ಆತ್ಮವನ್ನು, ಅದು ದೇವತೆ ಇರಬಹುದು, ಮತ್ತೆ ಯಾರು ನಮ್ಮಂತಹ ಸಾಧಾರಣರಾದಂತಹ ಜೀವಾತ್ಮರಿರಬಹುದು, ನಮಗೆ ಯಾರಿಗೂ ನಮ್ಮ ಆತ್ಮಕ್ಕೆ ಇಂಥ ವೃದ್ಧಿ ಕ್ಷೀಣತೆ ಇವ್ಯಾವು ಕೂಡ ಇಲ್ಲ. ಇದನ್ನ ನಾನು ಮೊನ್ನೆ ದಿವಸ ಒಂದು ಸುಭಾಷಿತ ಹೇಳಿದ್ದೆ. ಸಂಪದೋ ಮಹತಾಮೇವ ಚಾಪದಃ ವರ್ಧತೆ ಕ್ಷೀಯತೆ ಚಂದ್ರ ನತು ತಾರಾಗಣ ಕ್ವಚಿತ್ ಅಂತ ಸಂಸ್ಕೃತದ ಒಂದು ಸುಭಾಷಿತನೇ ಇದೆ.
ಏಳು ಬೀಳು ಜೀವಮಾನದಲ್ಲಿ ಏಳು ಬೀಳು ಬರೋದೆಲ್ಲ ಚಂದ್ರನಿಗೆ, ದೊಡ್ಡವರಿಗೆ ಬರೋದು. ಸಣ್ಣವರಿಗೆ ಅಷ್ಟು ದೊಡ್ಡ ಏಳುನೂ ಆಗೋದಿಲ್ಲ, ಅಭಿವೃದ್ಧಿನೂ ಆಗೋದಿಲ್ಲ, ಅಷ್ಟು ದೊಡ್ಡ ಹಾನಿನೂ ಆಗೋದಿಲ್ಲ. ಹೇಗೆಂದ್ರೆ ಚಂದ್ರನಿಗೆ ವೃದ್ಧಿ ಕ್ಷಯಗಳಿವೆ, ಅವನ ಪತ್ನಿಯರಾದಂತಹ ನಕ್ಷತ್ರಗಳಿಗೆ ಈ ವೃದ್ಧಿ ಕ್ಷೀಣತೆ ಇಲ್ಲ, ಅವರು ಚಂದ್ರನಷ್ಟು ದೊಡ್ಡವರಲ್ಲ ಅಂತ ಅವನ ಬಗ್ಗೆ ಹೇಳ್ತಾರೆ. ಹೀಗೆ ಚಂದ್ರನ ಮೂಲಕ ನಾವು ತಿಳ್ಕೊಳ್ಬೇಕಾದ ಪಾಠ ಇದು. ಒಳಗಿರುವ ಆತ್ಮನಿಗೆ ಏನೂ ಆಗಲಿಲ್ಲ, ಹೊರಗಿರುವ ಆ ಭೌತಿಕವಾದಂತಹ ದೇಹ ಮತ್ತು ಅವನಿಂದ ಅಭಿಮನ್ಯಮಾನವಾದಂತಹ ಗೋಳ, ಅದಕ್ಕೆ ಮಾತ್ರ ಹೀಗಾಯಿತು. ಇದೆಲ್ಲ ಆಗೋದು ಯಾರಿಂದ? ಕಾಲೇನ ಅಲಕ್ಷ್ಯವರ್ತ್ಮನ, ಕಾಲರೂಪಿಯಾದಂತಹ ಪರಮಾತ್ಮನಿಂದ ಹೀಗೆಲ್ಲ ಆಯಿತು. ಕಾಲರೂಪಿ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅಲಕ್ಷ್ಯವರ್ತ್ಮ. ನಮಗೆ ಆ ಕಾಲರೂಪಿಯಾದ ಪರಮಾತ್ಮನ ಹೆಜ್ಜೆ ಜಾಡೆ ಸಿಗೋದಿಲ್ಲ. ಯಾವಾಗ ಯಾರಿಗೆ ಏನು ಮಾಡ್ತಾನೆ ಅಂತ ಅನ್ನೋದು ನಮಗೆ ಸಿಗೋದೇ ಇಲ್ಲ. ಅವನ ವರ್ತ್ಮ ಅಂದ್ರೆ ದಾರಿ, ದಾರಿ ಅಂದ್ರೆ ಹೆಜ್ಜೆಯ ಗುರುತು ಅಂತ ಅರ್ಥ. ಯಾವಾಗ ಬಂದು ನಮ್ಮನ್ನು ಆಕ್ರಮಿಸ್ತಾನೆ, ಯಾವಾಗ ಯಾರನ್ನು ಕರ್ಕೊಂಡು ಹೋಗ್ತಾನೆ, ಯಾವಾಗ ಯಾರನ್ನು ಹುಟ್ಟಿಸ್ತಾನೆ, ಯಾವಾಗ ಯಾರನ್ನು ನಾಶಪಡಿಸ್ತಾನೆ ಅಂತ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನ ಅಲ್ಲಿ ಹೇಳ್ತಿದ್ದಾರೆ. ಈಗ ವಿಸರ್ಗಾದ್ಯಾಹ ಸ್ಮಶಾನ ಅಂತ ಬಂತು. ವಿಸರ್ಗ ಅಂದ್ರೆ ಸೃಷ್ಟಿಯಾಗೋದು, ಸ್ಮಶಾನ ಅಂತಂದ್ರೆ ನಮ್ಮನ್ನು ತಗೊಂಡೋಗಿ ಸುಡುವಂಥ ಹೂಳುವಂಥ ಜಾಗ. ಒಟ್ಟಾರೆ ಸಾವು ಅನ್ನೋದಕ್ಕೆ ಸ್ಮಶಾನ ಅನ್ನೋದು ಸಂಕೇತ. ಹುಟ್ಟಿನಿಂದ ಸಾವಿನ ತನಕ ಅನೇಕ ಸಂಗತಿಗಳೇನಿವೆ, ಈ ವ್ಯತ್ಯಾಸಗಳು, ಇವೆಲ್ಲ ದೇಹಕ್ಕೆ, ಆತ್ಮನಿಗಿಲ್ಲ. ಇವೆಲ್ಲ ಬಂದಿದ್ದಾರಿಂದ ಅಂದ್ರೆ ಅಲಕ್ಷ್ಯವರ್ತನ ಕಾಲೇನ, ಯಾರ ಹೆಜ್ಜೆಯ ಜಾಡನ್ನೇ ನಾವು ತಿಳಿಯಲಾರೆವೋ ಅಂಥ ಕಾಲನಿಂದ ಇದೆಲ್ಲ ಆಗಿದೆ. ಅವನಿಗೆ ಕಾಲ ಅಂತ ಆ ಶಬ್ದದಿಂದ ಪರಮಾತ್ಮನನ್ನು ಹೇಳ್ತಾರಲ್ಲ, ಅದು ಇತ್ತೀಚೆಗೆ ತಾನೇ ಆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಆ ಕಾಲರೂಪಿಯಾದ ಪರಮಾತ್ಮನ ಹಿಡಿತಕ್ಕೆ ನಾನು ಒಳಪಟ್ಟಿರುವುದರಿಂದ ನನಗಿಂಥದ್ದೆಲ್ಲ ಬಂದು ಒದಗಿದೆ ಅಂತ ಬಲಿ ಚಕ್ರವರ್ತಿ ಸೋತ್ ಹೋಗಿದ್ನಲ್ಲ ಯುದ್ಧದಲ್ಲಿ. ವಾಮನ ರೂಪಿಯಾದ ಪರಮಾತ್ಮನಿಂದ ಅವನು ನಿಗೃಹೀತನಾದ. ಆಮೇಲೆ ಇಂದ್ರನಿಗೆ ಸಾಮ್ರಾಜ್ಯ ಎಲ್ಲ ಹೋಯಿತು. ಇಂದ್ರ ಮತ್ತು ಬಲಿ ಪರಸ್ಪರ ಮಾತಾಡ್ತಾ ಕೂತಾಗ ಇದನ್ನೆಲ್ಲ ಆ ಬಲಿ ಹೇಳಿದ್ದನ್ನ, ಬಲಿ ಇಂದ್ರನಿಗೆ ಹೇಳಿದ್ದನ್ನ ನಾವು ನೋಡಿದ್ದೀವಿ. ಕಾಲ ಅಂತಂದ್ರೆ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ. ಕಾಲ ಅಂತ ಭಗವಂತನಿಗೆ ಯಾಕೆ ಹೇಳ್ತಾರೆ? ಕಲಿತ ಸಂಪೂರ್ಣ ಸದ್ಗುಣ, ಎಲ್ಲಾ ಸದ್ಗುಣಗಳ ನೆಲೆ ಅವನು ಪರಮಾತ್ಮ, ಅದಕ್ಕಾಗಿ ಅವನನ್ನು ಕಾಲ ಅಂತ ಹೇಳ್ತಾರೆ. ಸಂಹಾರಾತ್ ಸರ್ವವಿತ್ವಾದ್ವ ಸರ್ವ ವಿದ್ರಾವಣೇನವ ಅಂತ ಕೂಡ ಹೇಳಿದ್ದಾರೆ. ಅವನಿಗೆ ಕಾಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಕಾಲ ಆಕಲನಾಥ್, ಸರ್ವಜ್ಞನಾಥದಿಂದ ಕಾಲ, ಮತ್ತೆ ಸಂಹಾರಾತ್ ಎಲ್ಲರನ್ನೂ ಸಂಹರಿಸುವುದರಿಂದ ಅವನಿಗೆ ಕಾಲ ಅಂತ ಹೇಳ್ತಾರೆ. ಈ ಕಾಲ ಅನ್ನೋ ಶಬ್ದವೇ ಕಾಲನಾಮಕನಾದ ಹರಿ ಅಂತ ಹೀಗೆಲ್ಲ ಹೇಳುವಾಗ ಆ ಶಬ್ದ ಎಲ್ಲರನ್ನೂ ಸಂಹರಿಸುವವನು. ಸಂಹಾರಾತ್ ಸರ್ವ ವಿತ್ವಾದ್ವ ಸರ್ವ ವಿದ್ರಾವಣೇನ, ಎಲ್ಲರನ್ನೂ ಪದಭ್ರಷ್ಟ ಮಾಡಬಲ್ಲ, ಓಡಿಸೋದು ಎಲ್ಲಿಂದ? ಅವರಿಗಿರುವಂತಹ ಸ್ಥಾನಮಾನಾದಿಗಳನ್ನು ಕಿತ್ಕೊಂಡು ಅವರನ್ನು ಭ್ರಷ್ಟರನ್ನಾಗಿ ಮಾಡಿಬಿಡ್ತಾನೆ. ಅದಕ್ಕಾಗಿ ಅವನಿಗೆ ಕಾಲ ಅಂತ ಕರೀತಾರೆ. ಇಂಥ ಕಾಲ ಯಾವಾಗ ಯಾರಿಗೆ ಏನು ಮಾಡಿಬಿಡ್ತಾನೆ, ಯಾರನ್ನ ಮೇಲೆ ಏರಿಸ್ತಾನೆ, ಯಾರನ್ನ ಯಾವಾಗ ಕೆಳಗೆ ಇಳಿಸ್ತಾನೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಈ ನಮ್ಮ ಒಳಗಿನ ಆತ್ಮನಿಗೆ ಇದ್ಯಾವುದು ಅಂಟಿಕೊಂಡಿಲ್ಲ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಶ್ಲೋಕ ಹೀಗೆ ಹೇಳಿದೆ, ಕಾಲ ನದಿ ಓಘವೇಗೇನ ಭೂತಾನಾಂ ಪ್ರಭವಾಪ್ಯಯೋ ನಿತ್ಯಾವಪಿ ನ ದೃಶ್ಯೇತೆ ಆತ್ಮನಃ ಅಗ್ನೇಹ ಯಥಾ ಅತ್ಯುಷಾಂ. ಈ ನಮಗೆ ನಮ್ಮ ಎದುರಿಗೆ ಒಂದು ಅಗ್ನಿಯ ಕುಂಡದಲ್ಲಿ ಅಥವಾ ಒಂದು ದೀಪದಲ್ಲಿ ಅಗ್ನಿಯ ಜ್ವಾಲೆ ಉರಿತಿರ್ತದಲ್ಲ, ಅದಕ್ಕೆ ಪ್ರತಿ ಕ್ಷಣ ಏರುಪೇರುಗಳಿರ್ತವೆ, ಉತ್ಪತ್ತಿ ವಿನಾಶಗಳಿದ್ದೇ ಇರ್ತವೆ. ಈ ಕಾಲ ಅನ್ನುವ ಒಂದು ನದಿಯ ಪ್ರವಾಹದ ಕಾರಣದಿಂದಾಗಿ ಈ ಉತ್ಪತ್ತಿ ವಿನಾಶಗಳಾಗ್ತಿರ್ತವೆ. ಕಾಲ ಅಂದ್ರೆ ಒಂದು ನದಿ ಇದ್ದಂತೆ. ಆ ನದಿ ನಿತ್ಯವಾಗಿ ಹರಿತಾ ಇದೆ, ವೇಗವಾಗಿ ಹರಿತಿರೋದ್ರಿಂದ ಆ ಕಾಲ ಎಂಬ ನದಿಯ ಜೊತೆಗೆ ನಾವೇನು ಮುಂದೆ ಸಾಕ್ತಾ ಇದ್ದೀವಿ, ಕಾಲ ಪ್ರವಾಹದಲ್ಲಿ ನಾವಿದ್ದೀವಿ. ನಮಗೆ ಈ ಏಳು ಬೀಳುಗಳು ಇತ್ಯಾದಿ ಇದ್ದೇ ಇವೆ. ಇಷ್ಟೆಲ್ಲ ನಮಗೆ ಇದ್ರೂ ಕೂಡ ನಮಗದು ಗೊತ್ತಾಗೋದಿಲ್ಲ, ನಮ್ಮ ಕಣ್ಣಿಗೆ ಅದು ಗೊತ್ತಾಗೋದಿಲ್ಲ, ನಮ್ಮ ದೃಷ್ಟಿಗೆ ಅದು ಗೋಚರ ಆಗೋದಿಲ್ಲ. ಅಗ್ನಿಯ ಜ್ವಾಲೆಗಳಿಗೆ ಇರುವುದು ನಮ್ಗೆ ಗೊತ್ತಾಗೋದಿಲ್ಲ, ಅಗ್ನಿ ಉರಿತಾ ಇರೋದು ಗೊತ್ತಾಗ್ತದೆ. ಅದೇ ಅಗ್ನಿ ಈ 1 ಗಂಟೆ ಹಿಂದೆ ದೀಪ ಹಚ್ಚಿಟ್ಟಿದ್ದೆ, ಅದೇ ದೀಪ ಉರಿತಾ ಇದೆ ಅಂತೀವಿ. ಅದೆಷ್ಟೋ ಬದಲಾವಣೆಗಳನ್ನು ಕಂಡಾಗಿದೆ, ಈಗಾಗಲೇ ಕ್ಷಣ ಕ್ಷಣಕ್ಕೂ ಬದಲಾವಣೆ ಕಂಡಾಗಿದೆ. ನಮ್ಮ ಶರೀರದ ಮೇಲೂ ಆ ಬದಲಾವಣೆಗಳಾಗಿವೆ, ಆದ್ರೆ ನಮಗದು ಗೋಚರ ಆಗೋದಿಲ್ಲ ಅಂತ ಹೀಗಾದ್ರ ಅರ್ಥ. ಈ ಶ್ಲೋಕಕ್ಕೆ ಸಂಬಂಧಿಸಿ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಒಂದು ಮಾತನ್ನು ಸ್ಮರಿಸ್ಕೋತಾರೆ. ಇದು ಗೀತಾ ತಾತ್ಪರ್ಯದಲ್ಲಿ ಬಂದಿದೆ. ಹಿಂದೆ ಗೀತಾ ಪ್ರವಚನದಲ್ಲಿ ನಾವು ಇದನ್ನು ಕೇಳಿದ್ದೀವಿ.
ಯಥಾ ಪುರೂರವಸಃ ಜರ ಅಶ್ವಿಭ್ಯಾಮೇವ ದೃಷ್ಟ ಇತಿ ಗೀತಾ ತಾತ್ಪರ್ಯವಚನಂ ತತ್ಸದ್ಭಾವೇ ಪ್ರಮಾಣಂ. ಪ್ರತಿಕ್ಷಣ ಆಗುವಂತಹ ಬದಲಾವಣೆಗಳನ್ನು ನಮ್ಗೆ ಗುರುತಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಪೌರಾಣಿಕ ಪ್ರಮಾಣವನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದೇನು ಅಂದ್ರೆ, ಅಶ್ವಿನಿ ದೇವತೆಗಳು ಒಂದ್ಸರಿ ಪುರೂರವ ರಾಜನನ್ನು ಭೇಟಿಯಾಗಬೇಕು ಅಂತ ಬಂದರು. ಆಗ ಅವನೇನ್ ಮಾಡಿದ, ಎಣ್ಣೆ ಹಚ್ಕೊಂಡಿದ್ದ, ಮೈಗೆ ಎಣ್ಣೆ ಹಚ್ಕೊಂಡಿದ್ದ. ನಾನು ಸ್ನಾನ ಮುಗಿಸಿ ಬರ್ತೀನಿ, ಹೀಗೆ ನಿಮ್ಮನ್ನು ಭೇಟಿಯಾಗೋದು ಯಾಕೆ, ಹೇಗೆ ಸರಿ ಅನಿಸೋದಿಲ್ಲ, ಸೌಜನ್ಯ ದೃಷ್ಟಿಯಿಂದ ಅದು ಯೋಗ್ಯವಲ್ಲ, ಹಾಗಾಗಿ ನೀವು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮುಗಿಸಿ ಬರ್ತೀನಿ ಅಂತ ಅವನು ಹೇಳಿದ. ಇಲ್ಲ, ಈಗಲೇ ಬಾ ಅಂತ ಇವರು ಕೂಡ ಒತ್ತಾಯಿಸಿದ್ರು, ಈಗಲೇ ಮಾತಾಡೋಣ ಬಾ ಅಂತ. ಆದ್ರೂ ಅವನು ಆಮೇಲೆ ಬಂದ. ಆ ಪುರೂರವ ರಾಜ ಆಮೇಲೆ ಬರೋ ಹೊತ್ತಿಗೆ ನೀನೀಗ ಮುದುಕನಾಗಿ ಬಿಟ್ಟಿದ್ದೀಯಲ್ಲ ಅಂತ ಅವರು ಉದ್ಗರಿಸಿದ್ರಂತೆ. ಈ ಶರೀರದಲ್ಲಿ ಆಗುವಂತಹ ವ್ಯತ್ಯಾಸಗಳೇನಿವೆ, ಆ ವ್ಯತ್ಯಾಸಗಳು ಅಶ್ವಿನಿ ದೇವತೆಗಳು ಸ್ವರೂಪತಃ ದೇವತೆಗಳೇ ಆದ್ದರಿಂದ ಮತ್ತು ವೈದ್ಯರು ಆದ್ರಿಂದ ಅವ್ರಿಗೆ ಗೊತ್ತಾಯ್ತು. ಉಳಿದವರಿಗೆ ಅದು ಗೊತ್ತಾಗೋದಿಲ್ಲ. ಸ್ನಾನ ಮಾಡಿ ಬರ್ಲಿಕ್ಕೆ ಒಂದು ಅರ್ಧ ಗಂಟೆ, ಅದು ನಮಗೇನು ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗೋ ವ್ಯತ್ಯಾಸ ಯಾವುದು, ಬಹಳ ದಿವಸದಿಂದ 4-6 ವರ್ಷಗಳ ಬಳಿಕ ಯಾವ್ದಾರು ವ್ಯಕ್ತಿಯನ್ನು ನೋಡಿದ್ರೆ, ಹೌದು ಆವಾಗ ನಿಮ್ಮ ತಲೆ ಕೂದಲ ಕಪ್ಪಾಗಿತ್ತು, ಈಗ ಬೆಳ್ಳಗಾಗಿದ್ದೀರಿ, ತಲೆ ಕೂದಲ ಈಗ ಬೆಳ್ಳಗಾಗಿದೆ, ಮತ್ತೆ ಸ್ವಲ್ಪ ಕೃಷರಾಗಿದ್ದೀರಿ, ಈ ವ್ಯತ್ಯಾಸಗಳನ್ನೆಲ್ಲ ನಾವು ಗುರುತಿಸ್ತೇವೆ. ದಿನನಿತ್ಯ ನಮ್ಮ ಜೊತೆ ಇರುವಂತಹವ್ರ ವ್ಯತ್ಯಾಸಗಳನ್ನ ನಮಗೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅರ್ಧ ಗಂಟೆಯಲ್ಲಿ ಏನು ವ್ಯತ್ಯಾಸ ಆಗ್ತದೆ ಅಂತ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮದು ಸೂಕ್ಷ್ಮವಾದಂತಹ ದೃಷ್ಟಿ ಅಲ್ಲ. ಸೂಕ್ಷ್ಮವಾದಂತಹ ದೃಷ್ಟಿ ಇದ್ದಂಥವರಿಗೆ, ವೈದ್ಯರು ಮೊದಲಾದವರಿಗೆ ಅದು ಕಾಣಿಸ್ತದೆ. ನಾನು ತಿಳಿದಂತೆ ನಮ್ಮ ಶರೀರದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ಅನ್ನೋದನ್ನ ಯಂತ್ರಗಳ ಮೂಲಕ ತಿಳ್ಕೊಳ್ಬಹುದು, ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ವೈದ್ಯರು ಮೊದಲಾದವರಿಗೆ ಆ ಬದಲಾವಣೆಗಳು ಕಾಣಬಹುದು ಸೂಕ್ಷ್ಮ ಯಂತ್ರಗಳ ಮೂಲಕ. ದೇವವೈದ್ಯರೇ ಆದಂತಹ ಅಶ್ವಿನಿ ದೇವತೆಗಳಿಗೆ ಆ ಪುರೂರವನ ಶರೀರದಲ್ಲಿ ಆದಂತಹ ಬದಲಾವಣೆ ಕಾಣಿಸಿತ್ತು. ಉಳಿದವರಿಗೆ ಇದು ಕಾಣಿಸೋದಿಲ್ಲ ಅಂತ ಮಾತ್ರಕ್ಕೆ ಅದು ಇಲ್ಲ ಅಂತ ಅರ್ಥ ಅಲ್ಲ. ಹೀಗೆ ಆ ಬದಲಾವಣೆಗಳು ಯಾವತ್ತೂ ಕಾಣ್ತಾನೆ ಇರ್ತವೆ. ಪ್ರತಿ ಕ್ಷಣದಲ್ಲಿಯೂ ಆ ಹೊಸ ಶರೀರ ಹುಟ್ಟುತ್ತದೆ, ಮತ್ತೆ ಹೊಸ ಶರೀರ ಒಂದು ಗೋಚರ ಆಗ್ತದೆ. ನಾನು ಎಲ್ಲೇ ಒಂದು ಕಡೆ ಅದನ್ನು ಓದಿದ್ದೇನೆ. ಏನು ವಿಷಯ ಅಂದ್ರೆ, ಪ್ರತಿ 4 ವರ್ಷಕ್ಕೊಮ್ಮೆ, ಇವತ್ತು ಈ ತಿಂಗಳು ಈ ತಾರೀಕನ್ನು ನಾವು ಗುರುತು ಮಾಡಿ ಇಟ್ಕೊಂಡ್ರೆ, ಇನ್ನು 4 ವರ್ಷದ ಬಳಿಕ ಅದೇ ತಾರೀಕು ನಾವು ಗಮನಿಸಿದ್ರೆ ನಮ್ಮ ಶರೀರದಲ್ಲಿ ಇವತ್ತು ಯಾವ ಕಣಗಳಿದ್ದವು, ಸೆಲ್ಸ್ ಇವೆ, ಇವತ್ತಿನ ತಾರೀಕು ಏನಿವೆ, ಇದು ಯಾವುದೂ ಇರೋದಿಲ್ಲ ಇನ್ನು 4 ವರ್ಷದ ಬಳಿಕ. ಇವತ್ತಿದ್ದದಕ್ಕೆ ಅದು ನಾಳೆ ಹೋಗ್ಬೋದು, ನಿನ್ನೆ ಇದ್ದದ್ದು ನಾಡ್ದು ಹೋಗ್ಬೋದು. ಅಂತೂ ಪೂರ್ಣವಾಗಿ ಚೇಂಜ್ ಆಗಲಿಕ್ಕೆ, ಪೂರ್ಣ ಬದಲಾವಣೆ ಆಗಲಿಕ್ಕೆ 4 ವರ್ಷ ಬೇಕು ಅಂತ ಒಂದು ಕಡೆ ನಾನು ಇಲ್ಲೇ ಓದಿದ್ದೆ. ಯಾರೋ ವೈದ್ಯರು ಮತ್ತೊಬ್ಬರು ತಜ್ಞರಾದವರು ಬರೆದದ್ದು. ಹೀಗೆ ಇದು ಇಷ್ಟು ಬದಲಾವಣೆ ಆದ್ರೂ ನಮಗ್ ಕಾಣಿಸ್ತದೆ. ದಿವಸ ಜೊತೆಗಿರುವಂತಹ ಗಂಡ ಹೆಂಡತಿ ಮಕ್ಕಳು ತಂದೆ ಇವರಲ್ಲಿ ಆ ಬದಲಾವಣೆ ಆಗಿದ್ದೇನೋ ಕಾಣಿಸೋದಿಲ್ಲ. ದೀರ್ಘಕಾಲದ ಬಳಿಕ ಭೇಟಿ ಆದ್ರೆ ಆ ವ್ಯತ್ಯಾಸಗಳನ್ನು ಮನುಷ್ಯ ಗುರುತಿಸ್ತಾನೆ. ಸೂಕ್ಷ್ಮ ವ್ಯತ್ಯಾಸಗಳನ್ನು ಅವನಿಗೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇದೆ, ಆ ವ್ಯತ್ಯಾಸಗಳಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಪರಮಾತ್ಮನ ಶರೀರ ಮತ್ತೆ ಅವನ ಕ್ರಿಯೆಗಳು, ಅವನ ಗುಣಗಳು, ಹಾಗೆ ನಮ್ಮ ಶರೀರ, ನಮ್ಮ ಶರೀರದ ಅಂಗಾಂಗಗಳು, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ವಿಶೇಷ ಅಂಶಗಳನ್ನು ವರ್ಣಿಸ್ತಾರೆ. ಅವಯವಿ ಅವಯವಾನಾಂಚ ಗುಣಾನಾಂ ಗುಣಿನಸ್ತಥಾ ಶಕ್ತಿ ಶಕ್ತಿಮತೋಶ್ಚೈವ ಕ್ರಿಯಾಯಾಹ ತದ್ವತಸ್ತಥಾ ಸ್ವರೂಪ ಅಂಶಾಂಶಿನೋಶ್ಚೈವ ನಿತ್ಯಾಭೇದೋ ಜನಾರ್ದನೆ ಜೀವಸ್ವರೂಪೇಷು ತಥೈವ ಪ್ರಕೃತಾವಪಿ ಚಿದ್ರೂಪಾಯಾಂ ಅಥೋ ಅನಂಶಾಹ ಅಗುಣಾಹ ಅಕ್ರಿಯಾ ಇತಿ. ಈ ಭಾಗವತ ತಾತ್ಪರ್ಯವನ್ನ ಯಾಕೆ ನಾವು ನೋಡಬೇಕಾಯ್ತು, ಭಾಗವತ ತಾತ್ಪರ್ಯವನ್ನು ಆಚಾರ್ಯರು ಯಾಕೆ ಹೇಳಿದ್ದಾರಲ್ಲಿ ಅಂತಂದ್ರೆ, ದೀಪದ ಜ್ವಾಲೆಗಳಂತೆ ನಮ್ಮ ಶರೀರಗಳು ಕೂಡ ಪ್ರತಿಕ್ಷಣ ಉತ್ಪತ್ತಿ ನಾಶವನ್ನು ಹೊಂದುತ್ತವೆ ಅಂತ ಭಾಗವತ ಹೇಳ್ತದೆ. ಬೌದ್ಧರು ಕೂಡ ಜಗತ್ತಿನ ಎಲ್ಲಾ ಪದಾರ್ಥಗಳು ಪ್ರತಿಕ್ಷಣದಲ್ಲೂ ಉತ್ಪತ್ತಿ ನಾಶವನ್ನು ಪಡ್ಕೋತವೆ ಅಂತ ಹೇಳ್ತಾರೆ. ಬೌದ್ಧರ ಈ ವಾದವನ್ನ ಉಳಿದ ವಾದಿಗಳು, ತಾರ್ಕಿಕರು, ವೈಶೇಷಿಕರು ಮೊದಲಾದ ಬೇರೆ ವಾದಿಗಳು ಎಂತಾರು ಒಪ್ಪೋದಿಲ್ಲ. ಯಾಕೆಂದ್ರೆ ದೀಪದ ಜ್ವಾಲೆ
ಆವಾಗ ಆಕಾರಗಳಲ್ಲಿ ಬದಲಾವಣೆ ಕಾಣ್ತಿರ್ತದೆ. ಸೂಕ್ಷ್ಮವಾಗಿ ದೀಪದ ಜ್ವಾಲೆಯನ್ನು ನಾವು ಗಮನಿಸಿದ್ರೆ ಗಾಳಿಯ ಹೊಡೆತಕ್ಕೆ ಅದು ಒಮ್ಮೆ ಎಡಕ್ಕೆ, ಒಮ್ಮೆ ಬಲಕ್ಕೆ, ಒಮ್ಮೆ ಸಣ್ಣದಾಗಿ, ಒಮ್ಮೆ ದೊಡ್ಡದಾಗಿ, ಒಮ್ಮೆ ತೀರಾ ಆರೇ ಹೋಯ್ತೇನೋ ಅನ್ನುವಾಗ ಮತ್ತೆ ಅದು ಎದ್ದು ಪ್ರಜ್ವಲಿಸ್ತದೆ. ಇದೆಲ್ಲ ನಾವು ಕಾಣ್ತೀವಿ. ದೀಪ ಬೇರೆ ಆಗೋದಿಲ್ಲ. ಜ್ವಾಲೆಗೆ ಮಾತ್ರ ಉತ್ಪತ್ತಿ ನಾಶ ಇದೆ. ಆ ದೀಪದ ಜ್ವಾಲೆಗೆ, ಫ್ಲೇಮ್ಸಿಗೆ ದೀಪ ಬೇರೆ ಆಗೋದಿಲ್ಲ. ಆದ್ರಿಂದ ದೀಪಕ್ಕೆ ಉತ್ಪತ್ತಿ ನಾಶ ಇದನ್ನೆಲ್ಲ ಹೇಳೋದು ಸರಿಯಲ್ಲ ಅಂತ ಕೆಲವರು ಬೇರೆಯವರು ವಾದಿಗಳಾದವರು ಹೇಳೋದಿದೆ. ಬೌದ್ಧರು ಕೂಡ ದೀಪ ಪ್ರತಿಕ್ಷಣ ಭಿನ್ನವಾಗ್ತದೆ, ಹುಟ್ಟುತ್ತಾ ಇರ್ತದೆ, ದೀಪಕ್ಕೂ ನಾಶ ವಿನಾಶಗಳಿವೆ ಅಂತನ್ನೋದನ್ನೆಲ್ಲ ಬೌದ್ಧರು ಹೇಳ್ತಾರೆ. ಇಲ್ಲಿ ಹಾಗಾದ್ರೆ ಅದೇ ವಸ್ತುವ ಈಗ ನಮ್ಮ ಶರೀರ ಇದೆ. ನಮ್ಮ ಶರೀರ ಹುಟ್ಟಿದ ಆರಭ್ಯ ಇಲ್ಲಿಯವರೆಗೆ ಅದೇ ವ್ಯಕ್ತಿ, ಚಿಕ್ಕವನು ಯಾರನ್ನ ನಾನು ನೋಡಿದ್ನಲ್ಲ ಅದೇ ವ್ಯಕ್ತಿ ಇವನು ಅಂತಂತೀವಿ ನಾವು. ಆವಾಗ ಕೃಷ್ಣನಾಗಿದ್ದವನು ಈಗ ದಪ್ಪ ಆಗಿರ್ಬೋದು, ಆಗ ದಪ್ಪ ಇದ್ದವನು ಈಗ ಕೃಷ್ಣನಾಗಿರ್ಬೋದು, ವ್ಯಕ್ತಿ ಅವನೇ ಅಂತೀವಿ. ಎಲ್ಲರೂ ಅಭೇದ ವ್ಯವಹಾರವನ್ನಲ್ಲಿ ಮಾಡ್ತೇವೆ. ಹಾಗಾದ್ರೆ ಒಳಗಿರೋ ಆತ್ಮನನ್ನ ಸ್ವಲ್ಪ ಆ ಕಡೆ ಇಡೋಣ. ಈಗ ಆತ್ಮನ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ. ಯಾಕಂದ್ರೆ ನಿಮ್ಮ ಆತ್ಮ ನನಗೆ ಕಾಣಿಸೋದಿಲ್ಲ, ನನ್ನ ಆತ್ಮ ನಿಮಗೆ ಕಾಣಿಸೋದಿಲ್ಲ. ಇಲ್ಲಿ ಯಾರು ಕೂಡ ನಾವು ಆತ್ಮನನ್ನು ನೋಡಿ ವ್ಯವಹಾರ ಮಾಡ್ತಿಲ್ಲ. ದೇಹದ ಬಗ್ಗೆನೇ ನಮ್ದೆಲ್ಲರದು ವ್ಯವಹಾರ. ದೇಹದ ಬಗ್ಗೆನೇ ನಮ್ದು ಅಂಟು, ನಮ್ದು ನಂಟು. ಈ ದೇಹ ಅದೇ ದೇಹವೇ, ಚಿಕ್ಕವರಿದ್ದಾಗಿರುವ ದೇಹವೇ ಇದು ಅಥವಾ ಪೂರ್ಣ ಭಿನ್ನವೋ? ಇದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಭಗವಂತನಿಗೆ, ಜೀವನಿಗೆ ಇದೆಲ್ಲ ಹೇಗೆ? ಅದನ್ನ ಈ ಬ್ರಹ್ಮತರ್ಕದ ಮಾತಿನಿಂದ ಆಚಾರ್ಯರು ಉದ್ಧರಿಸ್ತಾರೆ. ಭಗವಂತನಲ್ಲಿ ಅವಯವ ಮತ್ತು ಅವಯವಿ, ಗುಣ ಗುಣಿ, ಶಕ್ತಿ ಮತ್ತು ಶಕ್ತನಾದ ಭಗವಂತ, ಕ್ರಿಯಾ ಮತ್ತು ಕ್ರಿಯಾಶ್ರಯ, ಮತ್ತೆ ಸ್ವರೂಪಾಂಶ ಮತ್ತು ಅಂಶಿ, ಇವೆಲ್ಲದಕ್ಕೂ ಕೂಡ ಅಭೇದವೇ ಇದೆ. ಭೇದದ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಹುಟ್ಟಿದಾರಭ್ಯ ಇರುವಂತಹ ದೇಹ ಇದು ಅದೇ ದೇಹವೋ, ಇದೇನಾದ್ರು ಬೇರೆ ಆಗಿದೆಯೋ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಇಲ್ಲಿ ಬರೇ ಭೇದ, ತಾರ್ಕಿಕಾದಿಗಳು ಹೇಳುವಂತೆ ಇಲ್ಲಿ ಭೇದ ಇಲ್ಲವೇ ಇಲ್ಲ, ಅಭೇದವೇ, ಅದೇ ದೇಹ ಅಂತ. ಆದರೆ ಕೆಲವರು ಹೀಗೂ, ಬೌದ್ಧರು ಹೀಗೂ ಹೇಳುವವರಿದ್ದಾರೆ. ಇದರ ತಥ್ಯಾಂಶ ಏನು? ಶರೀರಕ್ಕೆ ಸಂಬಂಧಪಟ್ಟಂತೆ ಇದರ ತಥ್ಯಾಂಶ ಏನು? ಆತ್ಮನಿಗೆ ಸಂಬಂಧಪಟ್ಟಂತೆ ಇದರ ವಾಸ್ತವಿಕಾಂಶ ಏನು? ನಿತ್ಯಾಭೇದೋ ಜನಾರ್ದನೆ. ಮೊದಲಿಗೆ ಪರಮಾತ್ಮನ ಬಗ್ಗೆ ವಿಚಾರ ಮಾಡೋಣ. ಪರಮಾತ್ಮನ ಅವಯವಕ್ಕೂ ಅವಯವಿಗೂ, ಅವಯವಿ ಅನ್ನೋ ಶಬ್ದ ಅವಯವ ಉಳ್ಳದ್ದು ಅನ್ನೋದನ್ನು ತಿಳಿಸ್ತದೆ. ಇಡೀ ಶರೀರ ಇದಕ್ಕೆ ಅವಯವಿ ಅಂತ ಕರೀತಾರೆ. ಅವಯವ ಅಂತಂದ್ರೆ ಆ ಪರಮಾತ್ಮನ ಕೈ, ಕಾಲು ಮೊದಲಾದದ್ದು. ಕೈ, ಕಾಲು ಮೊದಲಾದ ಅವಯವಗಳು ಮತ್ತು ಅವಯವಿ ಅಂದ್ರೆ ಇಡೀ ಶರೀರ, ಇವೆರಡಕ್ಕೂ ನಿತ್ಯ ಅಭೇದವೇ ಇದೆ. ಮತ್ತೆ ಗುಣಗಳಿಗೆ ನಿತ್ಯ ಅಭೇದವೇ ಇದೆ. ಪರಮಾತ್ಮನ ಅನೇಕ ಗುಣಗಳಿವೆ. ಸೃಷ್ಟಿಕರ್ತೃತ್ವ, ಸಂಹಾರಕರ್ತೃತ್ವ, ಪಾಲನಕರ್ತೃತ್ವ ಮೊದಲಾದ ಕ್ರಿಯೆಗಳಿವೆ, ಗುಣಗಳು ಇವೆ. ಕರುಣ ಮೊದಲಾದ ಗುಣಗಳಿವೆ, ಜ್ಞಾನ ಮೊದಲಾದದ್ದಿದೆ. ಜ್ಞಾನವೆಂಬ ಗುಣ ಮತ್ತು ಗುಣಕ್ಕೆ ಆಶ್ರಯನಾದಂತಹ ಪರಮಾತ್ಮ, ಅವೆರಡಕ್ಕೂ ಕೂಡ ನಿತ್ಯ ಅಭೇದವೇ ಇದೆ, ನಿತ್ಯಾಭೇದ. ಮತ್ತೆ ಶಕ್ತಿ, ಪರಮಾತ್ಮನಿಗೊಂದು ಶಕ್ತಿ ಇದೆ, ಜಗತ್ತನ್ನು ಸೃಷ್ಟಿಸುವಂತಹ ಶಕ್ತಿ, ಅದನ್ನು ಪಾಲಿಸುವ ಶಕ್ತಿ, ನಾಶಪಡಿಸುವಂತಹ ಶಕ್ತಿ, ಇಂಥದೆಲ್ಲ ಶಕ್ತಿಗಳು ಪರಮಾತ್ಮನಿಗಿವೆ. ಆ ಶಕ್ತಿಗೂ ಶಕ್ತಿ ಉಳ್ಳ ಪರಮಾತ್ಮನಿಗೂ ಏನು ಸಂಬಂಧ ಅಂತಂದ್ರೆ ಯಾವತ್ತೂ ನಿತ್ಯ ಅಭೇದವೇ ಇದೆ. ಮತ್ತೆ ಕ್ರಿಯಾ ಮತ್ತು ಕ್ರಿಯಾಶ್ರಯನಾದಂತಹ ಪರಮಾತ್ಮ. ಕ್ರಿಯಾ ಅಂದ್ರೆ ಜಗತ್ತನ್ನು ಸೃಷ್ಟಿಸುವ ಕ್ರಿಯಾ, ಪಾಲಿಸುವ ಕ್ರಿಯಾ, ಸಂಹರಿಸುವ ಕ್ರಿಯಾ, ಇವೆಲ್ಲ ಕ್ರಿಯೆಗಳು. ಈ ಎಲ್ಲಾ ಕ್ರಿಯೆಗಳು ಮತ್ತು ಕ್ರಿಯಾಶ್ರಯನಾದ ಭಗವಂತ, ಇವಕ್ಕೂ ನಿತ್ಯವಾದ ಅಭೇದವೇ ಇದೆ. ಮತ್ತೆ ಸ್ವರೂಪಾಂಶ ಮತ್ತು ಅಂಶಿ. ಸ್ವರೂಪಾಂಶ ಅಂತಂದ್ರೆ ಪರಮಾತ್ಮನ ಮೂಲ ರೂಪ, ವೈಕುಂಠಾದಿಗಳಲ್ಲಿ ಇರುವಂತಹ, ವೈಕುಂಠ, ಶ್ವೇತದ್ವೀಪ, ಅನಂತ ಆಸನಾದಿಗಳಲ್ಲಿ ಇರುವಂತಹ ರೂಪ ಏನಿದೆ ಅದಕ್ಕೆ ಸ್ವರೂಪಾಂಶ ಅಂತ ಹೇಳ್ತಾರೆ. ಅಂಶಿ ಅಂತಂದ್ರೆ ಈಗ ಅದು ಅವತಾರ ಮಾಡಿ ಬಂದಿದೆಯಲ್ಲ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಿರುದ್ಧ ಅನ್ನುವಂಥ 4 ಸೃಷ್ಟಿ ಕಾಲದಲ್ಲಿ ಅವತಾರ ಕಂಡಂತಹ ರೂಪಗಳು, ರಾಮಕೃಷ್ಣಾದಿ ಅವತಾರಗಳು, ಭೂಲೋಕದಲ್ಲಿ ಹುಟ್ಟಿದಂತಹ ಅವತಾರಗಳು, ಇವೆಲ್ಲ ಅಂಶಿ ಅಂತ ಕರೆಸ್ಕೊತಾರೆ. ಸ್ವರೂಪಾಂಶ ಅಂದ್ರೆ ಮೂಲರೂಪ ನಾರಾಯಣ. ಆ ಸ್ವರೂಪಾಂಶಕ್ಕೂ ಅಂಶಗಳಿಗೂ ನಿಯಮೇನ ಅಭೇದವೇ ಇದೆ, ಯಾವ ಭೇದವೂ ಕೂಡ ಇಲ್ಲಿಲ್ಲ. ಅದು ಅವನಿಗೆ ಮಾತ್ರ ಅಂತಂದ್ರೆ ಅದು ಅವನಿಗೆ ಮಾತ್ರ ಅಲ್ಲ, ಇದು ಜೀವಸ್ವರೂಪೇಶು ತಥೈವ ಪ್ರಕಟಾವಪಿ. ಇದು ಪರಮಾತ್ಮನಿಗೆ ಮಾತ್ರ ಈ ವೈಶಿಷ್ಟ್ಯ ಅಲ್ಲ,
ಜೀವಸ್ವರೂಪ ನಮಗೂ ಎಲ್ರಿಗೂ ಕೂಡ ಹೀಗೆ ಇದೆ. ಚಿತ್ತ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೂ ಹೀಗೆ ಇದೆ. ಎಲ್ರಿಗೂ ಕೂಡ ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟದ್ದು, ಹೊರಗಿನ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಅದನ್ನು ಆಮೇಲೆ ನೋಡೋಣ. ಲಕ್ಷ್ಮೀದೇವಿಯ ಸ್ವರೂಪ ಶರೀರ ಮತ್ತೆ ಜೀವನ ಸ್ವರೂಪ ಶರೀರ. ನಮಗೂ ಈಗ ಒಂದು ಒಳಗೆ ಶರೀರ ಇದೆ. ಅದಕ್ಕೆ ಆವರಿಕವಾಗಿ ಲಿಂಗದೇಹ, ಅದಕ್ಕೆ ಆವರಿಕವಾಗಿ ಅನಿರುದ್ಧ ದೇಹ, ಅದಕ್ಕೆ ಆವರಿಕವಾಗಿ ಭೌತ ದೇಹ ಇದೆ. ಆ ಸ್ವರೂಪ ಶರೀರ ಇದೆಯಲ್ಲ, ಅಲ್ಲಿ ಆ ಸ್ವರೂಪ ಶರೀರದ ಕೈ ಮತ್ತು ಸ್ವರೂಪ ಶರೀರ ಪೂರ್ಣ ಅಭೇದವೇ ಲಕ್ಷ್ಮೀದೇವಿಗೂ ಮತ್ತು ನಮಗೆಲ್ಲರಿಗೂ. ಗುಣ ಅಂದ್ರೆ ನಮ್ಮ ಜ್ಞಾನ ಮೊದಲಾದ ಗುಣಗಳಿವೆಯಲ್ಲ, ಜ್ಞಾನ ಭಕ್ತ್ಯಾದಿ ಗುಣಗಳು, ಆ ಗುಣಕ್ಕೂ ಗುಣಿಗೂ ಮತ್ತೆ ನಮಗೂ ಒಂದು ಶಕ್ತಿ ಇದೆ. ಪರಮಾತ್ಮನಿಗೆ ಇರುವಷ್ಟು ಅದ್ಭುತವಾದ ಶಕ್ತಿ ಇಲ್ಲದೆ ಹೋದ್ರೂ ಕೂಡ ಕಿಂಚಿತ್ ಶಕ್ತಿ ನಮಗೂ ಇದೆಯಲ್ಲ, ಆ ಶಕ್ತಿಗೂ ನಮಗೂ ಅತ್ಯಂತ ಅಭೇದವೇ ಇದೆ. ಕ್ರಿಯೆ, ಆ ಜೀವನೂ ಕೂಡ ಅನೇಕ ಕ್ರಿಯೆಗಳನ್ನು ಮಾಡ್ತಾನೆ. ಈ ಸಂಸಾರದಲ್ಲಿದ್ದಾಗಲೂ ಕೂಡ ದೇಹದ ಮೂಲಕ ಮಾಡ್ತಾನೆ, ಅದು ಬೇರೆ. ಮುಕ್ತಿಯಲ್ಲಿ ಹೋದಾಗ ಆ ಜೀವನೇ ಕ್ರಿಯೆ ಮಾಡ್ತಾನೆ. ಅವನಿಗೆ ಹೊರಗಿನ ಮೂರೂ ದೇಹಗಳು ಹೊರಟೋಗಿರ್ತವೆ. ಭೌತ ದೇಹ, ಅನಿರುದ್ಧ ದೇಹ ಮತ್ತು ಲಿಂಗ ದೇಹ ಮೂರು ಕೂಡ ಹೊರಟೋಗಿರ್ತವೆ. ಸ್ವರೂಪ ದೇಹ ಮಾತ್ರ ಇರ್ತದೆ. ಆ ಸ್ವರೂಪ ದೇಹ ಮಲ್ಕೊಳ್ಳುವುದು, ಉಣ್ಣುವುದು, ತಿನ್ನುವುದು, ಸ್ನಾನ ಮಾಡುವುದು, ವಿಹರಿಸುವುದು, ಅನೇಕ ಕ್ರಿಯೆಗಳನ್ನು ಮಾಡ್ತದೆ. ಆ ಎಲ್ಲ ಕ್ರಿಯೆಗಳಿಗೂ ಕ್ರಿಯಾಶ್ರಯನಾದಂತಹ ಜೀವಕ್ಕೂ ಅಭೇದವೇ ಇದೆ, ನಿತ್ಯ ಅಭೇದವಿದೆ. ಚಿತ್ಪ್ರಕೃತಿಗೂ ಹಾಗೆ ಇದೆ. ಆದ್ರಿಂದ ಅವ್ರನ್ನ ಏನಂತ ಹೇಳ್ತಾರೆ ಅಂತಂದ್ರೆ, ಚಿದ್ರೂಪಾಯಾಂ ಅಥೋ ಅನಂಶಾಹ ಅಗುಣಾಹ ಅಕ್ರಿಯಾಹ. ಅನೇಕ ಕಡೆ ಶಾಸ್ತ್ರದಲ್ಲಿ ಪರಮಾತ್ಮನನ್ನ, ಲಕ್ಷ್ಮೀದೇವಿಯನ್ನ, ಜೀವರನ್ನ ಇವರು ನಿರಂಶರು ಅಂದ್ಬಿಡ್ತಾರೆ. ನಿರಂಶರು, ನಿರ್ಗುಣರು ಅಂತ ಹೇಳ್ತಾರೆ. ಮತ್ತೆ ನಿಷ್ಕ್ರಿಯರು ಅಂತ ಹೇಳ್ತಾರೆ, ನಿರವೈವರು ಅಂತ ಹೇಳ್ತಾರೆ. ಅದನ್ನ ನೋಡಿದವ್ರು ಏನ್ ತಿಳ್ಕೊತಾರೆ ಅಂದ್ರೆ, ನಿರ್ಗುಣರು ಯಾವುದೇ ಗುಣ ಇಲ್ಲ ಇವರಿಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನಿಷ್ಕ್ರಿಯರು ಅಂದ್ರೆ ಯಾವುದೇ ಕ್ರಿಯಾ ಇಲ್ಲ ಅಂತಲೂ ತಿಳ್ಕೊಂಡ್ಬಿಡ್ತಾರೆ. ಹಾಗರ್ಥ ಅಲ್ಲ. ಕ್ರಿಯಾ ಇದೆ ಅವರಿಗೆ, ಗುಣವೂ ಇದೆ, ಅಂಶವೂ ಇದೆ. ಆದರೆ ಅವರಿಂದ ಭಿನ್ನವಾದ ಅಂಶ ಇಲ್ಲ. ನಮಗೀಗ ಭೌತಿಕ ದೇಹದಲ್ಲಿ ಇವತ್ತು ಬೆಳಿಗ್ಗೆ ನಾವು ಊಟ ಮಾಡಿದ ಕ್ರಿಯಾ, ಈಗ ನಾವಿದ್ದೇವೆ, ನಮ್ಮ ಶರೀರ ಮತ್ತೆ ಇವತ್ತು ಮಧ್ಯಾಹ್ನ ನಾವು ಊಟ ಮಾಡಿದ ಕ್ರಿಯಾ, ಇವೆರಡಕ್ಕೂ ಭೇದವಿದೆ. ಈ ಥರದ ಭೇದ ಮುಕ್ತರಿಗೂ, ಜೀವರಿಗೂ, ಲಕ್ಷ್ಮೀದೇವಿಗೂ ಮತ್ತು ಪರಮಾತ್ಮನಿಗೂ ಅವರ ಕ್ರಿಯೆಗಳಿಗೂ ಇಲ್ಲ. ಆದ್ರಿಂದ ಅವರನ್ನ ನಿಷ್ಕ್ರಿಯ ಅಂತಾರೆ. ನಿಷ್ಕ್ರಿಯ ಅಂತ ಶಬ್ದ ಪ್ರಯೋಗ ಮಾಡಲಿಕ್ಕೆ, ನಿರ್ಗುಣ ಅಂತ ಶಬ್ದ ಪ್ರಯೋಗ ಮಾಡಲಿಕ್ಕೆ ಯಾವುದೇ ವಿರೋಧ ಇಲ್ಲ. ಅವ್ರಿಗೆ ಯಾವುದೇ ಅಂಶವೇ ಇಲ್ಲ, ಗುಣವೇ ಇಲ್ಲ ಅಂತ ಸಾರಾಸಗಟಾಗಿ ಹೇಳುವುದು ಶಾಸ್ತ್ರದ ಅಭಿಪ್ರಾಯ ಅಲ್ಲ. ಇದೆ, ಆದ್ರೆ ಅಭೇದ ಇದೆ ಅಂತ ಹೇಳುವುದು ಅದು ಶಾಸ್ತ್ರದ ಉದ್ದೇಶ ಆಗಿರ್ತದೆ. ಮತ್ತೆ ಬೇರೆ ಪ್ರಾಕೃತ ಗುಣಗಳಿಲ್ಲ, ಇರೋದು ಸ್ವರೂಪಭೂತವಾದ ಗುಣ ಮಾತ್ರ. ಪ್ರಾಕೃತವಾದ ಯಾವುದೇ ಗುಣವಿಲ್ಲ. ಆದ್ರಿಂದ ಅವರನ್ನ ಇವರು ನಿತ್ಯರಾಗಿರುವುದರಿಂದ ಅವರಲ್ಲಿರುವಂತಹ ಗುಣ ಮತ್ತೆ ಗುಣಿ, ವ್ಯಕ್ತಿಯೂ ನಿತ್ಯ, ಅವರಲ್ಲಿರುವಂತಹ ಗುಣವೂ ನಿತ್ಯ. ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳು ಅವೆಲ್ಲವೂ ನಿತ್ಯ. ಆದ್ರಿಂದ ನಿರ್ಗುಣತ್ವಾದಿ ವ್ಯವಹಾರಗಳನ್ನು ಅಲ್ಲಿ ಮಾಡ್ತಾರೆ. ಪೃಥಕ್ ಗುಣಾದ್ಯಭಾವಾಚ್ಯ ನಿತ್ಯತ್ವಾದ ಉಭಯವರಪಿ, ಇಬ್ಬರೂ ನಿತ್ಯರಾಗಿದ್ದಾರೆ. ಆ ಕಾರಣಕ್ಕಾಗಿ ವಿಷ್ಣೋರಚಿಂತ್ಯ ಶಕ್ತಿಯಶ್ಚ ಸರ್ವಂ ಸಂಭವತಿ ಧ್ರುವಂ. ಇದೆಲ್ಲ ಹೇಗೆ ಸಾಧ್ಯ ಅಂತಂದ್ರೆ, ಪರಮಾತ್ಮನ ಒಂದು ಅಚಿಂತ್ಯವಾದ ಶಕ್ತಿ ಇದೆ. ಆ ಶಕ್ತಿಯ ಕಾರಣದಿಂದ ಇದೆಲ್ಲ ನಡೀತದೆ. ನಮಗೆ ಇದು ಹೇಗೆ ನಡೀಲಿಕ್ಕೆ ಸಾಧ್ಯ? ಹೀಗೆ ನಾವು ಯಾವ ಸಂಗತಿಗಳನ್ನು ನೋಡಿಲ್ವೋ, ಮನವರಿಕೆ ಮಾಡ್ಕೊಂಡಿಲ್ವೋ, ಅದು ಈ ತರ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಿರ್ತವೆ. ಆದ್ರೆ ಈ ಪರಮಾತ್ಮ ತಾನು ಗುಣಪೂರ್ಣನಾಗಿರುವುದು, ತನ್ನ ಗುಣಗಳಿಗೂ ಅವನಿಗೂ ಅಭೇದ, ತನ್ನ ಕ್ರಿಯೆಗೂ ಅವನಿಗೂ ಅಭೇದ, ಮತ್ತು ಉಳಿದವರ ಈ ಜೀವನ ಮತ್ತು ಲಕ್ಷ್ಮೀದೇವಿಯ ಅಭೇದ ಮೊದಲಾದದ್ದೆಲ್ಲವೂ ಅವನ ಗುಣಪೂರ್ಣತ್ವ ಅನ್ನುವ ಕಾರಣದಿಂದಾಗಿ ಅವನ ಅಚಿಂತ್ಯವಾದ ಶಕ್ತಿಯಿಂದ ಹೀಗಾಗ್ತದೆ. ಮತ್ತು ಆ ಬ್ರಹ್ಮತರ್ಕದಲ್ಲೇ ಹೇಳ್ತಾರೆ, ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ಈ ಕ್ರಿಯಾ ಅಂತ ಅನ್ನೋದಿದೆಯಲ್ಲ, ಆ ಕ್ರಿಯಾ ಅನ್ನುವುದು ಅದು ಹೇಗೆ ನಿತ್ಯವಾಗುವುದು ಅಂತ ಒಂದು ಪ್ರಶ್ನೆ ಬರಬಹುದು. ಕ್ರಿಯಾ ಅಂದ್ರೆ ನಾವೀಗ ಪರಮಾತ್ಮನ ಕ್ರಿಯೆಗಳ ಬಗ್ಗೆ ಆಲೋಚನೆ ಮಾಡೋಣ. ಪರಮಾತ್ಮ ಜಗತ್ತನ್ನು ಸೃಷ್ಟಿಸುವ ಕ್ರಿಯೆ, ಪಾಲಿಸುವ ಕ್ರಿಯೆ ಮತ್ತೆ ನಾಶ ಮಾಡುವಂತಹ ಕ್ರಿಯೆ, ಈ ಮೂರು ಕ್ರಿಯೆಗಳಿವೆ. ಈ ಸೃಷ್ಟಿಸುವ ಕ್ರಿಯೆ ಯಾವಾಗಲೂ ಇದೆ ಅಂತ ಅನ್ನೋದನ್ನ ಒಪ್ಕೊಳ್ಬಹುದು. ಯಾಕಂದ್ರೆ ಸೃಷ್ಟಿ ಪ್ರಕ್ರಿಯೆ ಅಂತ ಅನ್ನೋದು ನಿರಂತರವಾಗಿ ನಡೆದಿರ್ತದೆ. ಸೃಷ್ಟಿ ಕಾಲದ ಆರಂಭದಲ್ಲಿ ಎಲ್ಲರನ್ನೂ ಸೃಷ್ಟಿ ಮಾಡಿಬಿಟ್ಟ, ಆಮೇಲೆ ಅವನು ಸುಮ್ಮನೆ ಕೂತ್ಬಿಟ್ಟ ಅಂತಿಲ್ಲ. ಈಗ ಹುಟ್ಟುವಂತಹ ಪ್ರತಿಯೊಂದು ಪ್ರಾಣಿಯ ಸೃಷ್ಟಿಯೂ ಅವನಿಂದಲೇ ಆಗೋದು, ಪಾಲನವೂ ಅವನಿಂದಲೇ ಆಗೋದು. ಪ್ರಳಯ ಕಾಲದಲ್ಲೇ ನಾಶ ಅಂತಲ್ಲಲ್ಲ, ಈಗೂ ನಾಶ ಆಗ್ತಿದೆ ಅಲ್ಲ. ಪ್ರತಿಯೊಬ್ಬರು
ಒಂದೊಂದು ಪ್ರಾಣಿ, ಪಕ್ಷಿಗಳು, ಮನುಷ್ಯರು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸಾಯ್ತಾನೆ ಇರ್ತಾರೆ. ಇದೆಲ್ಲ ನಡೆದೇ ಇರ್ತದೆ ಪ್ರತಿನಿತ್ಯ. ಇದಲ್ಲದೆ ಆ ಪರಮಾತ್ಮನ ಕೆಲವು ಕ್ರಿಯೆಗಳಿವೆ. ಅವ್ಯಾವ ಕ್ರಿಯೆಗಳು ಅಂತಂದ್ರೆ, ಕೃಷ್ಣ ಕಂಸನನ್ನು ಸಂಹರಿಸಿದ. ಕಂಸನನ್ನು ಸಂಹರಿಸಿದಂತಹ ಒಂದು ಕ್ರಿಯಾ. ಕೃಷ್ಣ ದೊಡ್ಡವನಾದ್ಮೇಲೆ ಆ ಕಂಸನನ್ನು ಸಂಹರಿಸಿದ ಕ್ರಿಯಾ ಇಲ್ಲ ಈಗ. ಹಾಗಾದ್ರೆ ಕಂಸನನ್ನು ಸಂಹರಿಸಿದ ಕ್ರಿಯೆಗೂ ದೊಡ್ಡವನಾದ ಕೃಷ್ಣನಿಗೂ ಏನು ಸಂಬಂಧ? ಭೇದವೋ ಅಥವಾ ಅಭೇದವೋ ಏನಂತ ಹೇಳಬೇಕು ಅಂತ ಒಂದು ಪ್ರಶ್ನೆ ಉದ್ಭವಿಸಬಹುದು. ಅದಷ್ಟೇ ಅಲ್ಲ, ಅವನು ಈ ಹಿಂದೆ ರಾಮಾವತಾರ ಮಾಡಿದಾಗ ರಾವಣನನ್ನೇನು ಸಂಹರಿಸಿದ್ದ ಆ ಕ್ರಿಯಾನೂ ಕೂಡ ಅವನು ಕೃಷ್ಣನಾಗಿ ಹುಟ್ಟಿದಾಗ ಇಲ್ಲ. ಕೃಷ್ಣನಾಗಿ ಹುಟ್ಟಿದಾಗ ಅವನಿಗಿರುವಂತಹ ಕ್ರಿಯಾನೇ ಬೇರೆ ಅದು. ಕಂಸಹನನಾದಿ ಕ್ರಿಯಾ ಕದಾಚಿದೇವ ಕಸ್ಮಾತ್ ವ್ಯವಹರಿಯತೆ ಇತ್ಯತಃ ಭಾವಾಭಾವೇತಿ. ರಾವಣನ ಕೊಂದ ಕ್ರಿಯೆ ಈಗಿಲ್ಲ, ಕೃಷ್ಣನಾಗಿದ್ದಾಗಿಲ್ಲ. ಕೃಷ್ಣನಾಗಿದ್ದಾಗಲೇ ಅವನು ಕಂಸನನ್ನೇನು ಸಂಹರಿಸಿದ ಆ ಕ್ರಿಯಾ ಅವನು ದೊಡ್ಡವನಾದಾಗಿಲ್ಲ. ಇದೆಲ್ಲ ಹೇಗೆ ಅಂತ ಯಾರಿಗಾದ್ರೂ ಪ್ರಶ್ನೆ ಬರಬಹುದು. ಯಾಕಂದ್ರೆ ನಾವು ಊಟ ಮಾಡಿದ ಕ್ರಿಯೆ ಈಗಿಲ್ಲ, ಊಟ ಮಾಡಿದ ಕ್ರಿಯೆ ಮುಗಿದು ಹೋಗಿದೆ. ಈಗ ಒಂದು ಬೇರೆ ಕ್ರಿಯೆಯನ್ನ ಮಾಡ್ತಿದ್ದೇವೆ. ನಮ್ಮಂತೆ ಪರಮಾತ್ಮನ ಕ್ರಿಯೆಗಳು ಆಗ್ತಾವ ಅಂತ ಪ್ರಶ್ನೆ ಬರಬಹುದು. ಆ ಕ್ರಿಯಾದಿಗಳಿಗೆ ಆದ್ರೆ ಪರಮಾತ್ಮನ ಕ್ರಿಯೆಯನ್ನು ನಿತ್ಯ ಅಂತ ಹೇಳ್ತಾರೆ. ನಮ್ಮ ಕ್ರಿಯೆ ಅಂತ ಅನಿತ್ಯ ಅಲ್ಲ. ಅದು ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಪ್ರತಿಯೊಂದು ನಿತ್ಯ. ಕ್ರಿಯಾ ಗುಣ ಎಲ್ಲವೂ ನಿತ್ಯ ಅಂತ ಹೇಳ್ತಾರೆ. ಹಾಗಾಗಿ ಕಂಸನನ್ನು ಸಂಹಾರ ಮಾಡಿದ ಕ್ರಿಯೆ, ರಾವಣನನ್ನು ಸಂಹಾರ ಮಾಡಿದ ಕ್ರಿಯೆ, ಪರಮಾತ್ಮನೇ ನಿನ್ನೆ ಭೋಜನ ಮಾಡಿದ ಕ್ರಿಯೆ, ಇವು ಯಾವುದನ್ನು ಕೂಡ ಅನಿತ್ಯ ಅಂತ ಹೇಳಬಾರದು. ಹಾಗಾದ್ರೆ ನಿತ್ಯತ್ವ ಹೇಗೆ ಅಂದ್ರೆ, ಕ್ರಿಯಾದೇರಪಿ ನಿತ್ಯತ್ವ ವ್ಯಕ್ತಿ ಅವ್ಯಕ್ತಿ ವಿಶೇಷಣಂ. ಪರಮಾತ್ಮನಲ್ಲಿ ಎಲ್ಲಾ ಕ್ರಿಯೆಗಳು ಯಾವಾಗಲೂ ಇವೆ ಅಂತ. ಆದ್ರೆ ಒಂದೊಂದು ಕ್ರಿಯೆ ಒಮ್ಮೊಮ್ಮೆ ವ್ಯಕ್ತ ಆಗ್ತದೆ, ಒಮ್ಮೊಮ್ಮೆ ವ್ಯಕ್ತ ಆಗೋದಿಲ್ಲ. ಈಗ ನಮ್ಮ ಎದುರಿಗೆ ಒಂದು ವಸ್ತುವನ್ನೇ ಇಟ್ಟಿದ್ದಾರೆ, ಯಾವುದೋ ಒಂದು ವಸ್ತು, ಒಂದು ಗಡಿಗೆನೋ ಒಂದು ಪುಸ್ತಕವೋ ಏನೋ ಒಂದನ್ನು, ಅಥವಾ ಕಪಾಟಿನಲ್ಲಿ ಒಂದಿಷ್ಟು ದುಡ್ಡು ಇಟ್ಟಿದ್ದಾರೆ. ಅದನ್ನ ನಾವು ಬೇಕಾದಾಗ ಕಪಾಟಿನ ಬಾಗಿಲನ್ನು ತೆಗೆದು ಅದನ್ನು ನೋಡಬಹುದು, ಬೇಡ ಆದಾಗ ಅದನ್ನು ಮುಚ್ಚಿಡಬಹುದು. ಅಥವಾ ಗರ್ಭಗುಡಿಯೊಳಗೆ ಪರಮಾತ್ಮನ ವಿಗ್ರಹ ಇದೆ, ಅದು ಕೆಲವು ಕ್ಷೇತ್ರಗಳಲ್ಲಿ ಪರದೆ ಎಳಿತಾರೆ, ಕೆಲವು ಬಾರಿ ಅದನ್ನು ಮತ್ತೆ ಪರದೆ ಎಳೆದು ತೋರಿಸ್ತಾ ಇರ್ತಾರೆ. ಪರದೆ ಎಳೆದಾಗ ಆ ಪರಮಾತ್ಮನ ವಿಗ್ರಹ ಮತ್ತೇನು ಹುಟ್ಟೋದಿಲ್ಲ, ಇದ್ದದ್ದು ವಿಗ್ರಹವೇ ವ್ಯಕ್ತ ಆಗೋದು. ಪರದೆ ಮುಚ್ಚಿದಾಗ ಮತ್ತೆ ಅದೇ ಕಣ್ಮರೆ ಆಗ್ತದೆ ಅಷ್ಟೇ. ಹೀಗೆ ವ್ಯಕ್ತ ಆಗೋದು ಅವ್ಯಕ್ತ ಆಗೋದು ಅಂತ ಇದೆಯೇ ಹೊರತು ಹೊಸದಾಗ ಹುಟ್ಟುವುದಲ್ಲ, ನಷ್ಟವಾಗುವುದೂ ಅಲ್ಲ. ಅದರಂತೆ ಪರಮಾತ್ಮನ ವಿಗ್ರಹ ಹೇಗೋ, ಗರ್ಭಗುಡಿಯಲ್ಲಿರುವಂತಹ ಪರಮಾತ್ಮನ ವಿಗ್ರಹಕ್ಕೆ ಒಂದು ಪರದೆ ಹೇಗೋ, ಮತ್ತೆ ಕಪಾಟಿನಲ್ಲಿರುವಂತಹ ದುಡ್ಡಿಗೆ ಬಾಗಿಲು ತೆರೆದಾಗ ಬೇರೆಯವ್ರನ್ನ ಕಾಣಿಸಬಹುದು, ಬಾಗಿಲು ಮುಚ್ಚಿದಾಗ ಬೇರೆಯವ್ರಿಗೆ ಕಾಣಿಸೋದಿಲ್ಲ. ಅದರಂತೆ ಈ ಪರಮಾತ್ಮನ ಕ್ರಿಯಾಗಳಿವೆಯಲ್ಲ, ಕಂಸನನ್ನ ಕೃಷ್ಣ ಸಣ್ಣವರಿದ್ದಾಗ ಸಂಹಾರ ಮಾಡಿದ ಅಂತ ಹೇಳ್ತಿರ್ತಾರೆ. ಭೂತಕಾಲನೇ ಪ್ರಯೋಗ ಮಾಡ್ತಾರೆ ಇಲ್ಲಿ. ಕೃಷ್ಣ ಈಗ 50 ವರ್ಷದವನಾಗಿದ್ದಾನೆ, ಅವನು ಕಂಸನನ್ನು ಸಂಹಾರ ಈಗ ಮಾಡ್ತಾ ಇದ್ದಾನೆ ಅಂತ ಯಾರು ಹೇಳೋದಿಲ್ಲ. ಸಣ್ಣವನಿದ್ದಾಗ ಮಾಡಿದ ಅಂತಾನೆ ಹೇಳ್ತಾರೆ. ಹಾಗಾದ್ರೆ ಆ ಕ್ರಿಯಾ ಈಗ ಇಲ್ಲ, ಈಗ ಇರೋ ಕ್ರಿಯೆ ಬೇರೆ. ಈಗ ಅವನು ಬೇರೆ ಯಾರನ್ನು ಸಂಹಾರ ಮಾಡ್ತಿದ್ದಾನೆ, ಶಿಶುಪಾಲನನ್ನು ಮತ್ತೆ ಯಾರನ್ನು ಸಂಹಾರ ಮಾಡ್ತಿದ್ದಾನೆ, ಕಂಸನನ್ನು ಸಂಹಾರ ಮಾಡಿ ಆಯ್ತದು ಅಂತ ಈಗೆಲ್ಲ ಹೇಳ್ತಾರಲ್ಲ. ಭಾವ ಅಭಾವ, ಈಗೊಂದು ಕ್ರಿಯಾ ಇದೆ, ಇದು ಭಾವ. ಅಭಾವ, ಈಗೊಂದು ಕ್ರಿಯಾ ಇಲ್ಲ, ಯಾವುದೋ ಒಂದಿದೆ ಒಂದಿಲ್ಲ ಅನ್ನೋ ಮಾತೆಲ್ಲ ಇದೆಯಲ್ಲ, ಇದೆಲ್ಲ ಅಭಿವ್ಯಕ್ತ ಆಗೋದು ಅಭಿವ್ಯಕ್ತ ಆಗದೆ ಇರೋದು ಇಷ್ಟೇ. ವಸ್ತುತಃ ಕಂಸನನ್ನು ಕೊಲ್ಲುವ ಕ್ರಿಯಾ ಈಗಲೂ ಇದೆ. ಕೃಷ್ಣ 50 ವರ್ಷದವನಾದಾಗ 70 ವರ್ಷದವನಾದಾಗಲೂ ಕೂಡ ಕಂಸನನ್ನು ಕೊಂದ ಕ್ರಿಯಾ ಈಗಲೂ ಅವನಲ್ಲಿದ್ದೇ ಇದೆ. ರಾಮನನ್ನು ಕೊಂದಂತ ಕ್ರಿಯೆನೂ ಕೂಡ ಅವನಲ್ಲಿದೆ. ಅದಕ್ಕೆ ಪ್ರಮಾಣವನ್ನು ಕೂಡ ಆಚಾರ್ಯ ಬೇರೊಂದು ಕಡೆ ಭಾಗವತಾತ್ಮದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹೇಳ್ತೇನೆ ಈಗ. ಮತ್ತೆ ರಾವಣನನ್ನು ಕೊಂದ ಕ್ರಿಯಾನೂ ಈಗಿದೆ. ಕೃಷ್ಣ ಚಿಕ್ಕವನಿಂದ ಆಗಿದ್ದಾಗಲೇ ಅವನಲ್ಲಿ ಈ ಮುಂದೆ ಅವನು ಮದುವೆ ಮಾಡಿಕೊಳ್ಳುವ ಕ್ರಿಯಾ, ಮಕ್ಕಳನ್ನು ಹುಟ್ಟಿಸುವ ಕ್ರಿಯೆ, ಅವೆಲ್ಲ ಕೃಷ್ಣ ಚಿಕ್ಕವನಾಗಿದ್ದಾಗಲೂ ಇದೆ. ಹಿಂದಿನ ಕ್ರಿಯೆಗಳು ಈಗಿವೆ, ಮುಂದಿನ ಕ್ರಿಯೆಗಳು ಈಗಿವೆ. ಇದು ಭಗವಂತನ ವ್ಯಕ್ತಿತ್ವ. ವ್ಯಕ್ತ ಆಗಿತ್ತು, ವ್ಯಕ್ತ ಆಗಿಲ್ಲ ಅಂತ ಇಷ್ಟೇ ವ್ಯತ್ಯಾಸ. ನಮಗದು ಕಾಣಿಸಿಲ್ಲ ಇಷ್ಟೇ. ಇದರಿಂದ ಹೀಗೆ ವ್ಯಕ್ತಿ ಅವ್ಯಕ್ತಿ ಅಂತ ಅನ್ನೋದನ್ನ ಹೇಳಬೇಕು. ವಿಶೇಷ್ಯಸ್ಯ ವಿಶಿಷ್ಟಸ್ಯಾಪ್ಯಭೇದ ತದ್ವದೇವತು. ಈ ಅನೇಕ ಕಡೆ ಶುದ್ಧ ಮತ್ತು ವಿಶಿಷ್ಟ, ಒಬ್ಬ ದಂಡವನ್ನು ಹಿಡ್ಕೊಂಡಿದ್ದ ಒಬ್ಬ ದೇವದತ್ತ ನಮ್ಮ ಎದುರಿಗೆ ಬಂದ. ಒಬ್ಬ ದೇವದತ್ತ ಅಂದ್ರೆ ಒಬ್ಬ ವ್ಯಕ್ತಿ,
ಅವನು ಶುದ್ಧ ಅಂತ ಕರೆಸ್ಕೋತಾನೆ. ಈಗ ಅವನ ಕೈಯಲ್ಲಿ ದಂಡ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಕೈಯಲ್ಲಿ ದಂಡ ಹಿಡ್ಕೊಂಡು ಬಂದ. ಅವನನ್ನ ದಂಡ ವಿಶಿಷ್ಟ ದೇವದತ್ತ ಅಂತಾರೆ. ಮೊದಲು ಬಂದು ದೇವದತ್ತನನ್ನ ಶುದ್ಧ ದೇವದತ್ತ ಅಂತ ಕರೀತಾರೆ. ಹೀಗಿದು ಶುದ್ಧ ಮತ್ತು ವಿಶಿಷ್ಟ. ಹಾಗೆ ಗುಣ ಗುಣಿ ಇದು ಇಲ್ಲೆಲ್ಲ ಕಡೆ ಹೇಗೆ ಅತ್ಯಂತ ಅಭೇದ ಇದೆಯೋ ಹಾಗೆ ಅಭೇದವೇ ಇರ್ತದೆ. ಆದರೆ ಅದು ಆ ಅಭೇದವೇ ಪರಮಾತ್ಮನಲ್ಲಿದ್ರೂ ಕೂಡ ಒಂದು ಬಾರಿ ವ್ಯಕ್ತ ಆಗ್ತದೆ, ಒಂದು ಬಾರಿ ವ್ಯಕ್ತ ಆಗೋದಿಲ್ಲ. ಮತ್ತೆ ಕೃಷ್ಣನು ಅವನ ಕ್ರಿಯೆಯು, ಕೃಷ್ಣನು ಅವನ ಗುಣವು ಇದೆಲ್ಲ ಒಂದೇ ಆಗಿದ್ರೆ ಕೃಷ್ಣನಲ್ಲಿ ಕಂಸನನ್ನು ಸಂಹಾರ ಮಾಡುವ ಕ್ರಿಯಾ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಕೃಷ್ಣನೇ ಸಂಹಾರ ಮಾಡುವ ಕ್ರಿಯಾ ಅಂತ ಹೇಳ್ಬೇಕಲ್ಲ. ಕ್ರಿಯಾನೂ ಆ ಕ್ರಿಯಾವುಳ್ಳಂತಹ ವ್ಯಕ್ತಿಯು ಒಂದೇ ಆದರೆ ಒಂದೇ ಅಂತ ಹೇಳ್ಬೇಕಲ್ಲ. ಈಗ ರಾಮ ಕೃಷ್ಣ ಅವರಿಬ್ರು ಒಂದೇ, ಅವ್ರಲ್ಲೇನು ಭೇದ ಇಲ್ಲ ಅಂತ ನಾವು ಖಡಾಖಂಡಿತವಾಗಿ ಹೇಳ್ತೇವೆ. ಹಾಗೆ ಕಂಸನನ್ನು ಕೊಂದ ಕ್ರಿಯೆ, ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡ ಕ್ರಿಯೆನು ಇವೆಲ್ಲ ಭಗವಂತನಿಂದ ಅಭಿನ್ನವಾಗಿದ್ರೆ ಕೃಷ್ಣನೇ ಕ್ರಿಯೆ ಅಂತ ಹೇಳಬೇಕು. ಕೃಷ್ಣನಲ್ಲಿ ಕ್ರಿಯೆ ಅಂತ ಯಾರು ಹೇಳಬಾರದು. ಮತ್ತೆ ಪರಮಾತ್ಮನಲ್ಲಿ ಸೌಂದರ್ಯವಿದೆ ಅಂತ ಹೇಳಬಾರದು, ಪರಮಾತ್ಮನೇ ಸೌಂದರ್ಯ ಅಂತ ಹೇಳಬೇಕು. ಇದೆಲ್ಲ ಯಾಕೆ ಹೀಗೆ? ಅಭೇದ ಇದ್ಬಿಟ್ರೆ ಹಾಗೆ ಹೇಳಬೇಕಲ್ಲ ಅಂತ ಒಂದು ಪ್ರಶ್ನೆ ಬಂದ್ರೆ, ಆ ಧರ್ಮಧರ್ಮಿ ಭಾವ, ಧರ್ಮಧರ್ಮಿ ವ್ಯವಹಾರ ಇದೆಯಲ್ಲ. ಧರ್ಮ ಅಂದ್ರೆ ಸೌಂದರ್ಯ, ಧರ್ಮಿ ಅಂದ್ರೆ ಸೌಂದರ್ಯವುಳ್ಳಂತಹ ವ್ಯಕ್ತಿ. ಇವೆಲ್ಲ ಸಂಬಂಧಗಳು ಕೂಡ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದಲೇ ನಡೆದಿವೆ. ಸರ್ವಂಚ ಅಚಿಂತ್ಯ ಶಕ್ತಿತ್ವಾತ್ ಯುಜ್ಯತೆ ಪರಮೇಶ್ವರೇ ತಚ್ಛಕ್ತಿವತ್ತು ಜೀವೇಶು ಚಿದ್ರೂಪ ಪ್ರಕೃತಾವಪಿ. ಪರಮಾತ್ಮನ ಅಚಿಂತ್ಯ ಶಕ್ತಿ ಅದು ತನ್ನೊಳಗೆ ಮಾತ್ರ ಕೆಲಸ ಮಾಡ್ಕೋತದೆ. ತನ್ನೊಳಗಿರುವಂತಹ ವೈಶಿಷ್ಟ್ಯ, ನಿತ್ಯತ್ವ, ಅನಿತ್ಯತ್ವ, ಅಭಿವ್ಯಕ್ತಿಯ ಕೊರತೆ ಇಷ್ಟನ್ನು ಮಾತ್ರ ಅದು ಮ್ಯಾನೇಜ್ ಮಾಡ್ತದೆ. ಅದು ಜೀವರದೇನು ಗತಿ? ಇಲ್ಲಿ ಮ್ಯಾನೇಜ್ ಮಾಡುವವರು ಯಾರು? ಲಕ್ಷ್ಮೀ ದೇವಿಯಲ್ಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡುವವರು ಯಾರು? ಅಂದ್ರೆ ಅಲ್ಲಿಯೂ ಕೆಲಸ ಮಾಡೋದು ಪರಮಾತ್ಮನ ಶಕ್ತಿಯೇ. ಒಂದೇ ಶಕ್ತಿಯೇ ಪರಮಾತ್ಮನಲ್ಲೂ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತದೆ, ಜೀವನಲ್ಲೂ ಕೂಡ ಅದನ್ನ ಮ್ಯಾನೇಜ್ ಮಾಡ್ತದೆ ಅಂತ ಅದರ ಅಭಿಪ್ರಾಯ. ತಚ್ಛಕ್ತಿವತ್ತು ಜೀವೇಶು ಚಿದ್ರೂಪ ಪ್ರಕೃತಾವಪಿ ಭೇದಾಭೇದವು ತದನ್ಯತ್ರ ಹಿ ಉಭಯೋರಪಿ ದರ್ಶನಾತ್ ಕಾರ್ಯಕಾರಣಯೋಶ್ಚಾಪಿ ನಿಮಿತ್ತಂ ಕಾರಣಂ ವಿನಾ ಇತಿ ಬ್ರಹ್ಮತರ್ಕೆ. ಈ ಪರಮಾತ್ಮನ ಶಕ್ತಿ ಅದು ಲಕ್ಷ್ಮೀದೇವಿ ಮುಕ್ತರ ಶರೀರ ಇವನ್ನು ಹೊರತುಪಡಿಸಿದರೆ ಬೇರೆ ಭೌತಿಕ ಶರೀರಗಳಲ್ಲಿವೆಯಲ್ಲ. ಚತುರ್ಮುಖ ಬ್ರಹ್ಮನಿಗೂ ಭೌತಿಕ ಶರೀರ ಬರುತ್ತದೆ. ಪರಮಾತ್ಮ ಲಕ್ಷ್ಮೀದೇವಿ ಇವರಿಬ್ಬರನ್ನು ಹೊರತುಪಡಿಸಿದರೆ ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ, ಸರಸ್ವತಿ, ಭಾರತಿ ಎಲ್ರಿಗೂ ಕೂಡ ಅವರು ಅವರವರ ಲೋಕದಲ್ಲೇ ಇರಲಿ, ಇನ್ನೂ ಮುಕ್ತರಾಗಿಲ್ಲದೆ ಇದ್ದಾಗ ಅವ್ರ ಲೋಕದಲ್ಲೇ ಇರಲಿ ಅಥವಾ ಅವತಾರ ಮಾಡಿಯೇ ಬರಲಿ, ಎಲ್ಲಿ ಮಾಡಿ ಬಂದಾಗಲೂ ಅದು ಭೌತಿಕ ದೇಹವೇ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದರೆ, ಪರಮಾತ್ಮ, ಲಕ್ಷ್ಮಿ ಮತ್ತು ಮುಕ್ತರು ಈ ಮೂವರನ್ನು ಹೊರತುಪಡಿಸಿದರೆ ಬೇರೆ ಭೌತಿಕ ದೇಹಗಳಲ್ಲಿ, ಆ ಬೇರೆ ಭೌತಿಕ ದೇಹಗಳಲ್ಲಿ ಚತುರ್ಮುಖ ಬ್ರಹ್ಮನೂ ಸೇರಿದೆ, ಅವನ ದೇಹವು ಸೇರಿದೆ ಅಂತ ತಿಳ್ಕೋಬೇಕು ನಾವು. ಅಲ್ಲಿ ಗುಣ, ಗುಣಿ, ಕ್ರಿಯಾಶ್ರಯ ಮೊದಲಾದದ್ದಿದೆಯಲ್ಲ, ಅಲ್ಲೆಲ್ಲ ನಾವು ಭೇದಾಭೇದಗಳನ್ನು ಹೇಳಬೇಕು. ಹಿಂದೆ ಅಭೇದವನ್ನು ಮಾತ್ರ ಹೇಳಿದ್ವಿ, ಇಲ್ಲಿ ಭೇದಾಭೇದವನ್ನು ಹೇಳಬೇಕು. ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂತೆ ಭೇದಾಭೇದ. ನಮ್ಮ ಕ್ರಿಯಾ, ನಮ್ಮ ಶರೀರ ಮಾಡಿದಂತಹ ಒಂದು ಕ್ರಿಯಾ ಮತ್ತು ನಾವು ಇಲ್ಲೆಲ್ಲ ಕಡೆ ಅದಕ್ಕೆ ಭೇದಾಭೇದಗಳನ್ನು ಹೇಳಬೇಕು. ಯಾಕೆಂದ್ರೆ ಎರಡೂ ಕಾಣ್ತಾ ಇವೆ, ಒಂದಿದ್ದಾಗ ಇನ್ನೊಂದಿಲ್ಲ. ಹೀಗಿರೋದ್ರಿಂದ ಆ ಭೇದಾಭೇದವನ್ನು ಹೇಳಬೇಕು. ಭೇದಾಭೇದವು ತದನ್ಯತ್ರ ಹಿ ಉಭಯೋರಪಿ ದರ್ಶನಾತ್ ಕಾರ್ಯಕಾರಣಯೋಶ್ಚಾಪಿ ನಿಮಿತ್ತಂ ಕಾರಣಂ ವಿನಾ. ಭೇದಾಭೇದಗಳನ್ನು ಯಾಕೆ ಹೇಳೋದು ಅಂತಂದ್ರೆ ಅಭೇದವೂ ಕಾಣಿಸ್ತದೆ. ಆ ದೇಹದ್ದೇ ಆ ಗುಣ, ದೇಹವೇ ಆ ಗುಣ ಅಂತ ಅಭೇದವೂ ಕಾಣಿಸ್ತದೆ. ಯಾಕಂದ್ರೆ ದೇಹವನ್ನು ಬಿಟ್ಟು ಹೊರತುಪಡಿಸಿ ಆ ಗುಣ ಅನ್ನೋದಿರೋದಿಲ್ಲ. ದೇಹಕ್ಕೆ ಮುಪ್ಪು ಬಂತು ಅಂತ ನಾವು ಹೇಳ್ತೀವಿ. ಈ ಮುಪ್ಪು ಅನ್ನೋದೊಂದು ಅವಸ್ಥೆ. ಈ ಮುಪ್ಪನ್ನ ಮತ್ತು ದೇಹವನ್ನ ಎರಡನ್ನೂ ಪ್ರತ್ಯೇಕವಾಗಿ ಬೇರ್ಪಡಿಸಿ ತೋರಿಸ್ಲಿಕ್ಕೆ ಬರ್ತದ? ಬರೋದಿಲ್ಲ. ಈ ಯಾವ ಒಂದು ಇಬ್ಬರು ವ್ಯಕ್ತಿಗಳು ನಮ್ಮ ಎದುರಿಗೆ ಬಂದ್ರೆ, ನೋಡ್ರಿ ಇವನು ರಾಮ, ಇವನು ಕೃಷ್ಣ ಅಂತ ಪ್ರತ್ಯೇಕವಾಗಿ ತೋರಿಸಬಹುದು. ಈ ಜನರಲ್ಲಿ, ಈ ಜಗತ್ತಿನಲ್ಲಿ ಯಾರನ್ನಾದ್ರೂ ಎರಡು ಘಟಗಳಿದ್ರೆ ನೋಡಿ, ಇದೊಂದು ಘಟ, ಇದೊಂದು ಘಟ. ಅವಳಿ ಜವಳಿ ಮಕ್ಕಳಾದ್ರೂ ಕೂಡ ಇದು ಮೊದಲು ಹುಟ್ಟಿದ್ದು, ಇದು ಆಮೇಲೆ ಹುಟ್ಟಿದ್ದು, ಅರ್ಧ ಸೆಕೆಂಡೋ, ಒಂದು ನಿಮಿಷವೋ, ಎಲ್ಲಾ ಕಡೆ ಭೇದ ತೋರಿಸಬಹುದು, ಪ್ರತ್ಯೇಕಪಡಿಸಿ ತೋರಿಸಬಹುದು. ಆದ್ರೆ ಈ ತಂತುಭ್ಯೋನ್ಯ ಪಟ ಸಾಕ್ಷಾತ್ ಕಸ್ಯ ದೃಷ್ಟಿ ಪಥಂಗತಃ ಅಂತ ಅನುವ್ಯಾಖ್ಯಾನದಲ್ಲಿ ಒಂದು ಮಾತಿದೆ. ನೂಲೇ ಬಟ್ಟೆ ಆಗೋದು. ಆದ್ರೆ ಆ ನೂಲಿಗೂ ಬಟ್ಟೆಗೂ ಭೇದಾಭೇದ ಇದೆ. ಉಪಾದಾನ ಉಪಾದೇಯಗಳಿಗೂ ಕೂಡ ಭೇದಾಭೇದವೇ ಇದೆ ಅಂತನ್ನೋದನ್ನ
ಬ್ರಹ್ಮತರ್ಕದಲ್ಲೂ ಹೇಳಿದ್ದಾರೆ, ಅನುವ್ಯಾಖ್ಯಾನದಲ್ಲೂ ಕೂಡ ಬೇರೆ ಪ್ರಮಾಣವನ್ನು ಉದ್ಧರಿಸಿ ಆಚಾರ್ಯರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಇದು ನೋಡಿ, ಇದು ಬಟ್ಟೆ, ಇದು ನೂಲು ಅಂತ ಯಾರಿಗೂ ತೋರಿಸ್ಲಿಕ್ಕೆ ಬರೋದಿಲ್ಲ. ಒಂದು ಬಟ್ಟೆ ತಯಾರಾಗಿ ನಿಂತಿದೆ, ಅದರಲ್ಲಿರೋ ನೂಲುಗಳೆಲ್ಲ ಕಿತ್ತಾಕಿ ನೂಲು ಒಂದು ತೋರಿಸ್ಬೋದು. ಹಾಗಾದ್ರೆ ಬಟ್ಟೆ ಎಲ್ಲಿದೆ ಅಂತ ತೋರಿಸ್ರಿ ಅಂದ್ರೆ ಬಟ್ಟೆ ಮುಗೀತು, ಅವಾಗ ಬಟ್ಟೆ ಇಲ್ಲ, ನೂಲು ಮಾತ್ರ ಇತ್ತು. ನೂಲು ಬಟ್ಟೆಯನ್ನು ಬಿಟ್ಟು ಇರಬಲ್ಲದು, ಆದ್ರೆ ಬಟ್ಟೆ ನೂಲನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವೆರಡಕ್ಕೂ ಭೇದಾಭೇದ ಹೇಳಬೇಕು. ಭೌತಿಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಭೇದಾಭೇದ, ಅಭೌತಿಕವಾದ ಪರಮಾತ್ಮನ ಶರೀರ, ಮುಕ್ತರ ಶರೀರ, ಲಕ್ಷ್ಮೀದೇವಿ ಶರೀರ ಮೊದಲಾದವುಗಳಿಗೆ ಅಭೇದವನ್ನೇ ಹೇಳಬೇಕು ಅಂತ ಅಲ್ಲಿ ಅಭಿಪ್ರಾಯ ಇದೆ. ನಿಮಿತ್ತ ಕಾರಣ ಒಂದನ್ನು ಬಿಟ್ಟು ಅಂತ ಅಲ್ಲಿ ಹೇಳ್ತಾರೆ. ಕಾರಣಗಳು ನಿಮಿತ್ತ ಕಾರಣ ಮತ್ತೆ ಉಪಾದಾನ ಕಾರಣ ಅಂತ ಎರಡು ಥರ ಇರ್ತವೆ. ನಿಮಿತ್ತ ಕಾರಣಗಳಿಗೆ ಯಾವತ್ತು ಭೇದನೆ, ಉಪಾದಾನ ಕಾರಣಕ್ಕೆ ಮಾತ್ರ ಭೇದಾಭೇದ ಅಂತ ವ್ಯತ್ಯಾಸ. ಅದೇನು ನಿಮಿತ್ತ ಕಾರಣ ಅಂದ್ರೆ ಏನು? ಈ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಈಗ ಒಂದು ಗಡಿಗೆ ತಯಾರಾಗುವಾಗ ಅದಕ್ಕೆ ಮಣ್ಣು ಬೇಕು, ಮತ್ತೆ ನೀರು ಬೇಕು, ಸೂರ್ಯನ ಬೆಳಕು ಬೇಕು, ಮಾಡುವಂತಹ ವ್ಯಕ್ತಿ ಬೇಕು, ಮತ್ತೆ ಅದಕ್ಕೆ ಕೆಲವು ಸಲಕರಣೆಗಳು ಬೇಕು, ಚಕ್ರ ಬೇಕು, ಆ ಚಕ್ರವನ್ನು ತಿರುಗಿಸ್ಲಿಕ್ಕೆ ಒಂದು ಹಿಡಿ, ಒಂದು ಕೋಲ್ ಬೇಕು. ಅದಕ್ಕೆ ಇಷ್ಟೆಲ್ಲ ಇದ್ರೆ ಒಂದು ಗಡಿಗೆ ತಯಾರಾಗ್ತದೆ. ಇಲ್ಲಿ ಮಾಡುವ ವ್ಯಕ್ತಿ ಕುಂಬಾರನ, ಮತ್ತೆ ಆ ಒಂದು ಚಕ್ರ, ಆ ಚಕ್ರಕ್ಕೊಂದು ಹಿಡಿ, ಇಷ್ಟೆಲ್ಲ ಸಂಗತಿಗಳಿವೆಲ್ಲ, ಇವೆಲ್ಲವೂ ನಿಮಿತ್ತ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸ್ ಅಂತ ಕರೀತಾರೆ. ಕುಂಬಾರ ತಾನೇ ಗಡಿಗೆ ಆಗೋದಲ್ಲ, ಗಡಿಗೆ ತಯಾರು ಮಾಡಿದ ಮೇಲೂ ಕೂಡ ಕುಂಬಾರ ಬೇರೆ ಇದ್ದಾನೆ. ಚಕ್ರವು ತಾನೇ ಗಡಿಗೆ ಆಗೋದಲ್ಲ, ಆ ಚಕ್ರದ ಹಿಡಿ ಅದು ಕೂಡ ತಾನೇ ಗಡಿಗೆ ಅಲ್ಲ, ಅದು ಬೇರೆನೆ ಅದು. ಆದ್ರಿಂದ ಅವೆಲ್ಲವನ್ನು, ಕುಂಬಾರನನ್ನ ಮತ್ತೆ ಚಕ್ರವನ್ನ, ಚಕ್ರದ ಹಿಡಿಯನ್ನ ಎಲ್ಲವನ್ನೂ ನಿಮಿತ್ತ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸಸ್ ಅಂತ ಹೇಳ್ತಾರೆ. ಆದ್ರೆ ಮಣ್ಣಿದೆಯಲ್ಲ ಅದು ಮೆಟೀರಿಯಲ್ ಕಾಸ್. ಅದು ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್. ಮೆಟೀರಿಯಲ್ ಅಂತಂದ್ರೆ ಈಗ ನಾವು ಯಾವುದೋ ಅಂಗಡಿಗೆ ಹೋದಾಗ ಇದ್ಯಾವುದೋ ಒಂದು ಪದಾರ್ಥ ತೋರಿಸಿದ, ಇದು ಯಾವ ಮೆಟೀರಿಯಲ್ ಇದು ಅಂತ ಕೇಳ್ತೇವೆ. ಇದು ರೇಷ್ಮೆಯೋ ಅಥವಾ ಪ್ಲಾಸ್ಟಿಕ್ ಇಂದು ಆರ್ಟಿಫಿಷಿಯಲ್ ಸಿಲ್ಕೋ, ಇದು ಮೆಟೀರಿಯಲ್ ಯಾವುದು ಅಂತ ಕೇಳ್ತೇವೆ. ಮೆಟೀರಿಯಲ್ ಅಂತಂದ್ರೆ ಯಾವುದರಿಂದ ಈ ವಸ್ತು ತಯಾರಾಗಿದೆಯೋ ಆ ಮೆಟೀರಿಯಲ್ ಯಾವುದು ಅಂತ ಕೇಳೋದು ನಮ್ಮ ಉದ್ದೇಶ ಆಗಿರ್ತದೆ. ಆದ್ರಿಂದ ಉಪಾದಾನ ಕಾರಣ ಅಂದ್ರೂ ಮೆಟೀರಿಯಲ್ ಕಾಸ್ ಅಂದ್ರೂ ಒಂದೇ. ಮಣ್ಣು ಗಡಿಗೆಗೆ ಉಪಾದಾನ ಕಾರಣ, ಬಂಗಾರದ ಆಭರಣಕ್ಕೆ ಬಂಗಾರ ಉಪಾದಾನ ಕಾರಣ. ಅಲ್ಲೆಲ್ಲ ಭೇದಾಭೇದ ಇದೆ. ಉಪಾದಾನ ಕಾರಣಕ್ಕೂ ಅದರ ಕಾರ್ಯಕ್ಕೂ ಭೇದಾಭೇದ ಇದೆ. ಆದ್ರೆ ನಿಮಿತ್ತ ಕಾರಣಕ್ಕೂ ಕಾರ್ಯಕ್ಕೆ ಮಾತ್ರ ಪೂರ್ಣ ಭೇದವೇ. ಗಡಿಗೆಗೂ ಆ ಚಕ್ರಕ್ಕೂ, ಗಡಿಗೆಗೂ ಕುಂಬಾರನಿಗೂ ಪೂರ್ಣ ಭೇದ. ಅಲ್ಲಿ ಭೇದಾಭೇದಗಳನ್ನು ಅಲ್ಲಿ ಹೇಳಬಾರದು. ಉಪಾದಾನ ಕಾರಣ ಮತ್ತು ಉಪಾದೇಯ ಕಾರಣಕ್ಕೆ ಮಾತ್ರ ಈ ಭೇದಾಭೇದವನ್ನ ಹೀಗೆ ಹೇಳಬೇಕು ಅಂತ ಅದರ ತಾತ್ಪರ್ಯ. ಅದನ್ನ ಈ ಶಾಸ್ತ್ರದಲ್ಲಿ ಕೂಡ ಅನೇಕ ಪ್ರಮಾಣಗಳನ್ನು ಹೇಳಿದ್ದಾರೆ ಅಂತ ಆಚಾರ್ಯರು ಅಲ್ಲಿ ಹೇಳ್ತಾರೆ. ಆತ್ಮನಿಜೇವಂ ವಿಚಿತ್ರಾಶ್ಚ ಹಿ ಸರ್ವೋಪೇತಾಚ ತದ್ದರ್ಶನಾತ್ ಸರ್ವಧರ್ಮೋಪಪತ್ತೇಶ್ಚ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾಚ ಯತ್ರ ಸಪ್ತ ಋಷೀನ್ ಪರಯೇಕಮಾಹು ಇತ್ಯಾದಿಶ್ಚ. ಇದನ್ನ ವಿವರಿಸೋದಕ್ಕಿಂತ ಮುಂಚೆ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಬಂದದ್ದನ್ನ ಹೇಳ್ತೇನೆ. ಯಸ್ಮಿನ್ ವಿರುದ್ಧಗತಯೋ ಪೆನಿಷಂ ಪತಂತಿ ಅಂತ ಒಂದು ಶ್ಲೋಕ ಇದೆ ಭಾಗವತದಲ್ಲಿ. ಸ್ಕಂಧ ಯಾವುದು ಅಂತ ಈಗ ನೆನಪಿಲ್ಲ. ಯಾವ ಪರಮಾತ್ಮನಲ್ಲಿ ವಿರುದ್ಧ ಗತಿಗಳು, ಲೋಕದೃಷ್ಟಿಯಿಂದ ಪರಸ್ಪರ ವಿರುದ್ಧವಾದ ಸಂಗತಿಗಳೆಲ್ಲವೂ ಅವನಲ್ಲಿ ಮೇಳೈಸಿವೆ ಅಂತ ಅದರ ಅರ್ಥ. ಅದಕ್ಕೆ ಭಾಗವತ ತಾತ್ಪರ್ಯ ಬರೆಯುವಾಗ ವರಾಹ ಪುರಾಣದ ಒಂದು ಶ್ಲೋಕವನ್ನು ಆಚಾರ್ಯರು ಹೇಳ್ತಾರೆ. ವಿರುದ್ಧ ಶಕ್ತಿಯೋ ಯಸ್ಯ ನಿತ್ಯ ಯುಗಪದೇ ವಹಿ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಅಂತ ವರಾಹ ಪುರಾಣದ ಒಂದು ಶ್ಲೋಕ. ಅದು ಹೇಗೆ ಅಂತಂದ್ರೆ, ವಿರುದ್ಧ ಶಕ್ತಿಯೋ ಪ್ಯಸ್ಯ ನಿತ್ಯಾಹ ಯುಗಪತ್, ಚಿತ್ರ ವಿಚಿತ್ರವಾದ ಶಕ್ತಿಗಳು, ಜಗತ್ತನ್ನು ಸೃಷ್ಟಿ ಮಾಡುವ ಕ್ರಿಯೆ, ಪಾಲನ ಮಾಡುವ ಕ್ರಿಯೆ ಎರಡೂ ಕೂಡ ಈಗ ಪರಮಾತ್ಮನಲ್ಲಿದೆ. ನಿತ್ಯಾಹ ಯಾವತ್ತೂ ಇದೆ, ಈಗಿರೋದಲ್ಲ, ಹಿಂದೆನೂ ಇತ್ತು, ನಾಳೆನೂ ಇರ್ತದೆ, ಮುಂದೆ ಯಾವುದೋ ಕಾಲಕ್ಕೂ ಅದಿರ್ತದೆ. ನಿತ್ಯಾಹ ಯುಗಪದೇವಹಿ, ಒಟ್ಟಿಗೆನೇ ಇರ್ತವೆ. ಇದು ಪರಮಾತ್ಮನ ಮಹಿಮಾ. ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಅಂತ. ಇದನ್ನ ಬಹಳ ಹಿಂದೆ ನಾನು ಒಂದೆರಡು ಬಾರಿ ಹೇಳಿದ್ದೆ. ಅದನ್ನ ಅವಾಗ ಕೇಳಿದವ್ರು ನೆನಪು ಮಾಡ್ಕೊಳ್ಬೇಕು. ಇಲ್ಲದೆ ಇದ್ದವರಿಗೆ ಒಂದು ಹೊಸ ಸಂಗತಿ. ಪರಮಾತ್ಮನಲ್ಲಿ ಈ ಥರದ ನಾನಾ ಥರದ ವಿರುದ್ಧ ಕ್ರಿಯೆಗಳೆಲ್ಲ ಇವೆಯಲ್ಲ, ಈ ತನ್ನ ಕ್ರಿಯೆಗಳ ವೈರುಧ್ಯವನ್ನು ತೋರಿಸಲಿಕ್ಕಾಗಿಯೇ ಅವನು ಅನೇಕ ಅವತಾರಗಳನ್ನು ತಾಳ್ತಾನೆ. ಮತ್ತೆ ಅವತಾರಗಳಂತ ವಿಚಿತ್ರವಾದ ಕಾರ್ಯಗಳನ್ನು ಮಾಡಿ ತೋರಿಸ್ತಾನೆ. ಅದನ್ನೆಲ್ಲ ನಾವು ಅನೇಕ ಬಾರಿ ಉಪಾಸನೆ ಕೂಡ ಮಾಡ್ತೇವೆ. ಈಗ ನೋಡಿ, ನಾವು ಒಂದು ಯಾವುದೋ ಯುದ್ಧದಲ್ಲಿ ಗೆದ್ದೆವು ಅಂತ ತಿಳ್ಕೊಳ್ಳೋಣ. ಯುದ್ಧವೋ ಒಂದು ಸ್ಪರ್ಧೆಯಲ್ಲೋ ಗೆದ್ದೆವು. ಗೆದ್ದ ಕ್ರಿಯಾ ನಮ್ಮದಿದೆಯಲ್ಲ, ಇದು ನಮಗೆ ಸಂತೋಷದಾಯಕ, ನಮ್ಮ ಸುತ್ತಮುತ್ತಲಿನವರಿಗೂ ಸಂತೋಷದಾಯಕ.
ಅವರೆಲ್ಲ ಬಂದು ನಮ್ಮನ್ನು ಸನ್ಮಾನಿಸ್ತಾರೆ, ಏನು ಅದ್ಭುತವಾಗಿತ್ತು ನಿಮ್ಮದು ಅಂತ ಹೇಳಿ. ನಾವು ಸೋತ್ರೆ ಅದು ನಮಗೂ ಸಂತೋಷ ಆಗೋದಿಲ್ಲ, ಅವ್ರಿಗೂ ಸಂತೋಷ ಆಗೋದಿಲ್ಲ. ಬಂದು ವಿಷಾದ ವ್ಯಕ್ತಪಡಿಸ್ತಾರೆ, ದುಃಖ ಪಡಬೇಡಿ, ಎಲ್ಲ ಮುಂದೆ ಸರಿಯಾಗ್ತದೆ ಅಂತ ಹೇಳ್ತಾರೆ. ನಾವು ಸೋಲುವ ಕ್ರಿಯಾ ಮತ್ತು ನಾವು ಗೆಲ್ಲುವ ಕ್ರಿಯಾ ಇದೆರಡರದ್ದು ಹಿನ್ನೆಲೆ ಬೇರೆ ಬೇರೆ, ಅದರದ್ದು ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಆದ್ರಿಂದ ಒಂದು ಸಂತೋಷದಾಯಕ, ಒಂದು ದುಃಖದಾಯಕ. ಮತ್ತೆ ನಾವು ಸೋಲುವುದು ಯಾಕೆ? ನಮ್ಮ ದೌರ್ಬಲ್ಯದಿಂದ. ನಾವು ಗೆಲ್ಲುವುದು ಯಾಕೆ? ನಮ್ಮ ಬಲದಿಂದ, ಅಂದ್ರೆ ಪರಮಾತ್ಮ ಕೊಟ್ಟ ಬಲದಿಂದ. ಅದು ವಿಷಯ ಬೇರೆ. ಅಂತೂ ಪ್ರತಿಯೊಂದಕ್ಕೂ ಒಂದೊಂದು ಬೇರೆ ಬೇರೆನೇ ಇದೆಯಲ್ಲ. ಆದರೆ ಪರಮಾತ್ಮನಲ್ಲಿ ಮಾತ್ರ ಸೋಲುವುದು, ಗೆಲ್ಲುವುದು, ಇಂಥ ಎಲ್ಲಾ ಕ್ರಿಯೆಗಳು ಕೂಡ ಇಂಥ ಯಾವುದೇ ದೌರ್ಬಲ್ಯ ಮತ್ತೆ ಶಕ್ತಿಗಳ ಕಾರಣದಿಂದ ಅಲ್ಲ. ಎಲ್ಲದಕ್ಕೂ ಒಂದೇ ಹಿನ್ನೆಲೆ, ಎಲ್ಲಾನು ಅವನ ವೈಭವವೇ. ಇದನ್ನ ಹೇಳಲಿಕ್ಕಾಗಿ ಹಿಂದೊಂದು ಬಾರಿ ಒಂದು ಉದಾಹರಣೆ ಹೇಳುತ್ತೆ. ಈಗ ನೋಡಿ, ಅನೇಕ ದೇವಸ್ಥಾನಗಳಿಗೆ ನಾವು ಹೋಗಿರ್ತೇವೆ. ಆ ದೇವಾಲಯಗಳಿಗೆ ಕೃಷ್ಣ ಕಡೆಗೋಲು ಇಟ್ಕೊಂಡದ್ದು, ಹಗ್ಗ ಇಟ್ಕೊಂಡದ್ದು ನೋಡಿರ್ತೇವೆ. ಕೆಲವು ಕಡೆ ಬಾಲಕೃಷ್ಣನ ವಿಗ್ರಹ ನೋಡಿರ್ತೇವೆ, ಮತ್ತೆ ಪ್ರೌಢನಾದಂತಹ ಕೃಷ್ಣನ ವಿಗ್ರಹಗಳನ್ನು ನೋಡಿರ್ತೇವೆ. ಷೋಡಶ ಬಾಹುವಾದ ನರಸಿಂಹ, 2 ಬಾಹುವಿನ ನರಸಿಂಹ, 4 ಬಾಹುವಿನ ನರಸಿಂಹ ವಿಗ್ರಹಗಳನ್ನೆಲ್ಲ ನೋಡಿರ್ತೇವೆ. ಗುಜರಾತ್ನಲ್ಲಿ ಅಥವಾ ರಾಜಸ್ಥಾನದಲ್ಲಿ ಒಂದು ದೇವಾಲಯ ಇದೆ. ಆ ದೇವಾಲಯದ ಹೆಸರೇನು ಅಂತಂದ್ರೆ ರಣಛೋಡ್ ಜಿ ಅಂತ. ರಣಛೋಡ್ ಜಿ ಅಂದ್ರೆ ನಮ್ಗೆ ಸುಲಭವಾಗಿ ಗೊತ್ತಾಗ್ತದೆ. ರಣ ಅಂದ್ರೆ ಯುದ್ಧ, ಛೋಡ್ ಜಿ ಅಂದ್ರೆ ಯುದ್ಧ ಬಿಟ್ಟು ಓಡಿ ಬಂದವನು ಅಂತ. ಆ ಪರಮಾತ್ಮನಿಗೆ ಹೆಸರು ಏನು ಅಂತಂದ್ರೆ ಯುದ್ಧ ಬಿಟ್ಟು ಓಡಿ ಬಂದವನು ಅಂತ ಹೆಸರು. ಅವನು ಜರಾಸಂಧನ ಜೊತೆ ಕೃಷ್ಣ ಮತ್ತು ಬಲರಾಮ ಇಬ್ರು ಯುದ್ಧ ಮಾಡಿದ್ರಲ್ಲ, ಆಗ ಆ ಜರಾಸಂಧನಿಗೆ ಹೆದರಿ ಅವನು ಓಡಿದವನಂತೆ ತೋರಿಸ್ಕೊಂಡು ಅದ್ಯಾವುದೋ ಪರ್ವತದ ಮೇಲೆ ಹೋಗಿ ಕೂತ್ಕೊಂಡು ಆ ಪರ್ವತಕ್ಕೆ ಅವರೆಲ್ಲ ಬೆಂಕಿ ಹಚ್ಚಿದ್ರು. ಆಮೇಲೆ ಆ ಪರ್ವತವನ್ನು ಬಲರಾಮ ಮತ್ತು ಕೃಷ್ಣ ಇಬ್ರು ತುಳಿದ್ರು. ಭೂಗರ್ಭದಿಂದ ನೀರು ಬಂತು, ಅದೆಲ್ಲ ಆರಿಸಿ ಬಿಡ್ತು ಅಂತ ಹೀಗೆಲ್ಲ ಕಥೆಗಳು ನೋಡ್ತೀವಲ್ಲ. ನಾನು ಮಥುರಾ ನಗರದಲ್ಲಿ ಇದ್ದು ಬಿಟ್ರೆ ನನ್ನಿಂದಾಗಿ ಮಥುರಾ ನಗರದ ನಿವಾಸಿಗಳಿಗೆಲ್ಲ ತೊಂದರೆ. ನಾನು ಯಾಕೆ ಇಲ್ಲಿರ್ಬೇಕು? ಮಥುರಾ ನಗರದ ನಿವಾಸಿಗಳಿಗೆ ತೊಂದರೆ ಆಗೋದು ಬೇಡ, ನಾನು ದೂರ ಹೋಗಿಬಿಡ್ಬೇಕು ಅಂತ ಅವನು ಓಡಿ ಹೋದ. ಜರಾಸಂಧನ ಕೈಯಿಂದ ತಪ್ಪಿಸ್ಕೊಳ್ಳುವವನಂತೆ ಮಾಡಿದ. ಕಾಲಯವನ ಬಂದಾಗಲೂ ಕೂಡ ಅವನು ಓಡಿ ಹೋದ. ಇದು ಎಲ್ಲ ಭಾಗವತ ಹರಿವಂಶಾದಿಗಳಲ್ಲಿ ವರ್ಣಿತ ಆಗಿದೆ. ಕೋಟಿಗಟ್ಟಲೆ ಅಕ್ಷೋಹಿಣಿ, 200-300 ಅಕ್ಷೋಹಿಣಿ ಸೈನ್ಯ ತಗೊಂಡು ಕಾಲಯವನ ದಂಡೆತ್ತಿ ಬಂದಿದ್ದ, ಜರಾಸಂಧನ ಪ್ರೇರಣೆಗೆ ಅನುಸಾರವಾಗಿ ಕೃಷ್ಣನ ಕೊಲ್ಲಬೇಕಂತ. ಕೃಷ್ಣ ತನ್ನ ದ್ವಾರಕಾನಗರವನ್ನು ಬಿಟ್ಟು ಅಲ್ಲಿಂದ ಎದ್ದು ಯಾವುದೋ ಕಡೆ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ. ಇವನು ಒಂದು ಬೆನ್ನಟ್ಟಿ ಹೋದ. ಅವನು ಗುಹೆಗೆ ಹೋಗಿ ಪ್ರವೇಶ ಮಾಡಿದ ಕೃಷ್ಣ. ಇವನಲ್ಲಿ ಹೋಗಿ ನೋಡಿದ, ಯಾರೋ ಮಲ್ಕೊಂಡಿದ್ದ, ಅವನನ್ನು ಒದ್ದ. ಮಲ್ಕೊಂಡಿದ್ದ ಮನುಷ್ಯನನ್ನು ಒದ್ದ. ಅವನು ಸಿಟ್ಟಿಗೆದ್ದು ಕಣ್ಣು ತೆಗೆದ. ಈ ಕಾಲಯವನು ಬೂದಿಯಾಗಿಬಿಟ್ಟ. ಅದು ಕೃಷ್ಣ ಮಲ್ಕೊಂಡಿದ್ದಾನೆ ಅಂತ ಇವನು ತಿಳ್ಕೊಂಡಿದ್ದ. ಮಲ್ಕೊಂಡಿದ್ದ ಕೃಷ್ಣ ಅಲ್ಲ, ಮುಚುಕುಂದ ಅಂತ ಎಲ್ಲ ಕಥೆ ನಮ್ಗೆ ಗೊತ್ತಿದೆ. ಅಂತೂ ಕೃಷ್ಣ ಯುದ್ಧ ಬಿಟ್ಟು ಓಡಿ ಬಂದಿದ್ದಿದೆಯಲ್ಲ, ನಾವಾದ್ರೆ ಯುದ್ಧ ಬಿಟ್ಟು ಓಡಿ ಬಂದಿದ್ರೆ ನಮ್ಮನ್ನೆಲ್ಲರೂ ಛೇಡಿಸ್ತಾ ಇದ್ದಾರೆ. ನಮಗದು ಅಪಕೀರ್ತಿಗೆ, ಅವಮಾನಕ್ಕೆ ಕಾರಣ ಆಗ್ತಿತ್ತು. ನಮ್ಮ ಅಸಾಮರ್ಥ್ಯಕ್ಕೆ ಅದು ದ್ಯೋತಕ ಆಗ್ತಿತ್ತು. ಆದ್ರೆ ಪರಮಾತ್ಮಂದ ಹಾಗಲ್ಲ. ಅವನು ಮಾಡುವಂತಹ ಎಲ್ಲಾ ಕ್ರಿಯೆಗಳು ಕೂಡ ಇಂಥ ದಿವ್ಯವಾದ ಹಿನ್ನೆಲೆ ಇದ್ದವಂದೇ. ಅವನು ಕಂಸನನ್ನು ಕೊಂದ್ರು, ರಾವಣನನ್ನು ಕೊಂದ್ರು, ಜರಾಸಂಧನನ್ನು ಕೊಲ್ಲದೆ ಹೋದ್ರು, ಭೀಮಸೇನನ ಮೂಲಕ ಕೊಲ್ಲಿಸಿದ, ತಾನು ಕೊಲ್ಲಿಲ್ಲ, ಓಡಿ ಹೋದ. ಆಮೇಲೆ ಕಾಲಯವನನ್ನು ಕೊಲ್ಲಿಲ್ಲ, ಮುಚುಕುಂದನ ಮೂಲಕ ಕೊಲ್ಲಿಸಿದ. ಯುದ್ಧವನ್ನ ಗೆದ್ದ ಕ್ರಿಯೆ, ಯುದ್ಧ ಬಿಟ್ಟು ಓಡಿ ಬಂದ ಕ್ರಿಯೆ, ಇದೆಲ್ಲ ಅಭಿನ್ನ ಪರಮಾತ್ಮನಲ್ಲಿ. ಇದು ಉಪಾಸನೆಗೆ ಕಾರಣ ಆಗ್ಬೇಕು ನಮಗೆ. ಅದಕ್ಕಾಗಿ ಅವರು ರಣಛೋಡದಿ ಅಂತ ಒಂದು ಮಂದಿರ ಸ್ಥಾಪನೆ ಮಾಡಿದರು. ನನಗೆ ಬಹಳ, ಆ ಮಂದಿರ ನಾನು ನೋಡಿಲ್ಲ, ಅದ್ರ ಬಗ್ಗೆ ಓದಿದ್ದಷ್ಟೇ. ಮತ್ತು ಅಲ್ಲಿ ಹೇಳುವವರಿಗೆ ಈ ಎಲ್ಲ ಆ ಪರಮಾತ್ಮನ ಕ್ರಿಯೆಗಳೆಲ್ಲ ಅಭಿನ್ನ, ಸವಿಶೇಷ ಆಗೋದನ್ನ ಇದೆಲ್ಲ ಗೊತ್ತಿರ್ತದೋ ಇಲ್ಲ. ಅಂತೂ ಅವರು ಹಾಗೊಂದು ಪರಮಾತ್ಮನಿಗೆ ಹೆಸರಿಟ್ಟು ಅವನನ್ನು ಆರಾಧನೆ ಮಾಡಿದರು. ಅದೆಲ್ಲ ಹಿಂದೆ ಪರಮಾತ್ಮನ ಒಂದು ಲೀಲಾ ಇರ್ತದೆ. ಇದಕ್ಕಾಗಿ ಈಗ ನಮ್ಮದಾದ್ರೆ ಮತ್ತು ಕೆಲವು ಉದಾಹರಣೆಗಳು ನಾವು ನೋಡ್ಬೇಕು. ಅದೆಲ್ಲ ಬಹಳ ಸ್ವಾರಸ್ಯದ ಸಂಗತಿ. ನಾವು ಮದುವೆ ಮಾಡ್ಕೊಂಡದ್ದು ಭಾರಿ ವೈಭವದ ಸಂಗತಿ. ಜನ ಎಲ್ಲ ಮದುವೆಗೆ ಬಂದು ನಮ್ಮನ್ನು ಹರಸಿದ್ರು. ನಾಳೆ ಡೈವೋರ್ಸ್ ಆದ್ರೆ ನಮಗೆ ಅವ್ರು ಯಾರು ಇರೋಲ್ಲ. ಪಾಪ ಏನೋ ಡೈವೋರ್ಸ್ ಆಯ್ತು ಅಂತ ಅವ್ರಿಗೆ, ಏನಾಗಿತ್ತು ಏನೋ ಗಂಡ ಹೆಂಡತಿಗೆ ಅಂತ ಎಲ್ಲರೂ ಅಲ್ಲೇ ಕೂತಲ್ಲೇ ವಿಷಾದ ವ್ಯಕ್ತಪಡಿಸ್ತಾರೆ. ಯಾರೋ ಕೆಲವರು ಬಂದು ಸಂತೋಷ ಪಡ್ತಾರೆ. ಅಥವಾ ನಾವು ಗಂಡ ಹೆಂಡತಿ ಜಗಳ ಮಾಡಿ ಬೇರೆ ಬೇರೆ ಆದ್ರೂ, ಡೈವೋರ್ಸ್ ಆಗದೆ ಹೋದ್ರು, ದೂರ ಇದ್ರೆ, ನಿತ್ಯ ಜಗಳಾಡ್ತಾ ದೂರ ಇದ್ರೆ ಅದು ನಮಗೆ ಶೋಭೆ ತರುವ ವಿಷಯ ಅಲ್ಲ. ಆದ್ರೆ ಪರಮಾತ್ಮಂದ ಹಾಗಲ್ಲ. ಅವನು ಮದುವೆ ಆದ್ರೂ ಅದು ಅವನ ಲೀಲೆ, ಪತ್ನಿಯನ್ನು ಪರಿತ್ಯಜಿಸಿದ್ರು ಅವನ ಲೀಲೆ. ಸೀತೆಯನ್ನು ಮದುವೆ ಆದ ಅದು ಅವನ ಲೀಲೆ, ಸೀತೆಯನ್ನು ಪರಿತ್ಯಜಿಸಿದ್ದು ಅವನ ಲೀಲೆ. ಇದನ್ನು ತೋರಿಸ್ಲಿಕ್ಕಾಗೆ ಸೀತಾ ಪರಿತ್ಯಾಗ. ಜನರಿಗೆ ಮೆಸೇಜ್ ಕೊಡಬೇಕು, ರಾಜ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸೋದು ವಿಷಯ ಬೇರೆ. ಅದಲ್ಲದೆ ಜನಸಾಮಾನ್ಯರಿಗೊಂದು ಮೆಸೇಜ್ ಕೊಡಬೇಕು, ಆಡಳಿತಗಾರರಿಗೊಂದು ಮೆಸೇಜ್ ಕೊಡಬೇಕು. ಆಡಳಿತಗಾರನಾದವನು ಹೀಗೆ ಬದುಕಬೇಕು, ಅವನಿಗೆ ಕುಟುಂಬದ ಬಗ್ಗೆ ಮೋಹ ಇರಬಾರದು ಅಂತ ಅನ್ನೋದನ್ನು ತಿಳಿಸ್ಬೇಕು. ಅದು ಲೌಕಿಕ ದೃಷ್ಟಿ ಆಯಿತು.
ಶಾಸ್ತ್ರೀಯ ದೃಷ್ಟಿ ಏನಂತಂದ್ರೆ ಅವನು ಸೀತೆಯನ್ನು ಪರಿತ್ಯಜಿಸಿದ ಕ್ರಿಯೆ, ಅವಳನ್ನು ಮದುವೆ ಮಾಡಿಕೊಂಡ ಕ್ರಿಯೆ, ಅದೆಲ್ಲವೂ ಅವನ ವೈಭವವೇ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ, ಇದು ಶಾಸ್ತ್ರ ನಮಗೆ ತಿಳಿಸ್ತದೆ. ಅದಕ್ಕಾಗಿ ಅವತಾರಗಳನ್ನು ಮಾಡ್ತಾನೆ, ಅವತಾರದಿಂದ ವಿಚಿತ್ರವಾದ ಕ್ರಿಯೆಗಳನ್ನು ತೋರಿಸ್ತಾನೆ. ಇದು ನಮಗೆ ಮೂಲ ರೂಪದಲ್ಲಿ ಕೆಲವು ಕಡೆ ಇದು ಕಾಣಬಹುದು, ಕೆಲವು ಕಡೆ ಕಾಣದೇ ಇರಬಹುದು. ಮೂಲ ರೂಪದಲ್ಲಿಯೂ ಕೂಡ ಭೃಗು ಅವನ ಎದೆಗೆ ಬಂದು ಒದ್ದ, ಲಕ್ಷ್ಮೀದೇವಿ ದುಃಖ ಆಯಿತು, ಬಿಟ್ಟು ಹೋಗಿಬಿಟ್ಟು ಅಂತೆಲ್ಲ ಕಥಾ ಕೇಳ್ತೀವಲ್ಲ, ಅಲ್ಲಿಯೂ ಕೆಲವು ಇರ್ತವೆ. ಅವತಾರ ರೂಪದಲ್ಲಿ ಇವು ಜಾಸ್ತಿ ಇರ್ತವೆ. ಇಂಥ ವ್ಯತ್ಯಾಸಗಳು ಅವತಾರ ರೂಪದಲ್ಲಿ ಏಳು ಬೀಳುಗಳು ಜಾಸ್ತಿ. ಆ ಮೂಲಕ ಲೌಕಿಕವಾಗಿ ಒಂದು ಮೆಸೇಜ್ ಇರ್ತದೆ. ಆ ಮೆಸೇಜ್ ಇರುವುದಲ್ಲದೆ ಎಲ್ಲಾ ಕ್ರಿಯೆಗಳು, ತನ್ನೆಲ್ಲಾ ಕ್ರಿಯೆಗಳು ಅಭಿನ್ನ ತೋರಿಸ್ಕೊಳ್ಳೋದು ಒಂದು ಉದ್ದೇಶ ಇರ್ತದೆ. ಮತ್ತೆ ಇದನ್ನು ಕೂಡ ಅನೇಕ ಬಾರಿ ಹೇಳುತ್ತೆ. ರಾಮ ಯಾಕೆ ವಾಲಿಯನ್ನು ಮರೆಯಲ್ಲಿ ನಿಂತುಕೊಂಡ ಅಂತಂದ್ರೆ, ನಾವು ನೀವು ಒಂದೇನೋ ಕೆಲಸ ಮಾಡುವಾಗ ಎಲ್ಲಿ ನಿಂತು ಮಾಡಿದೆವು, ಯಾಕೆ ಮಾಡಿದೆವು, ಸಂಧ್ಯಾ ವಂದನೆ ಸರಿಯಾಗಿ ಮಾಡಿದೆವೋ ಇಲ್ವೋ, ಮಡಿ ಉಟ್ಕೊಂಡು ಮಾಡಿದೆವೋ, ಮಡಿ ಉಟ್ಕೊಳ್ದೇನೆ ಮಾಡಿದೆವೋ ಅನ್ನೋದೆಲ್ಲ ಪರಿಗಣಿತ ಆಗ್ತದೆ. ಆದ್ರೆ ಪರಮಾತ್ಮ ಯಾವ ಕ್ರಿಯೆಯೂ ಕೂಡ ಈ ಥರದ್ದಲ್ಲ ಅದು. ಆದ್ರೆ ನಾವು ವಾಲಿಯನ್ನು ಮುಂದೆ ನಿಂತುಕೊಂಡ್ರೇನು, ಹಿಂದೆ ನಿಂತುಕೊಂಡ್ರೇನು, ಅದೆಲ್ಲವೂ ಸವಿಶೇಷ ಭಿನ್ನ. ಕೇಳಲಿಕ್ಕೆ ಇದೇನು ವಿಚಿತ್ರ, ಏನ್ರಿ ತುಂಬಾ ವೇಗ ಆಗಿ ಉತ್ತರ ಕೊಡ್ತಿರಲ್ಲ, ತುಂಬಾ ದಿಟ್ಟತನದಿಂದ ಉತ್ತರ ಕೊಡ್ತೀರಿ ಅಂತ ಯಾರು ಅನ್ಬೋದು. ವಾಲಿಯನ್ನು ಯಾಕೆ ಹಿಂದೆ ನಿಂತುಕೊಂಡ ಅಂತ ಅನ್ನೋದಕ್ಕೆ ಸರಿಯಾದ ಒಂದು ಉತ್ತರ ಕೊಡ್ಬೇಕು ನೀವು. ಉತ್ತರ ಇದೆ, ಬೇರೆ ಉತ್ತರ ಇಲ್ಲ ಅಂತಲ್ಲ. ವಾಲಿಯನ್ನ ನೀನು ಬಾ ಇಲ್ಲಿ ಅಂತ ಎದುರಿಗೆ ಅವನು ಕರೆದ, ಅವನ್ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಹೇಳಿದ್ರೆ, ನೀನಿಂತ ತಪ್ಪು ಮಾಡಿದ್ದಿ ಅಂತ ಅವನಿಗೆ ಹೇಳಿಬಿಟ್ಟಿದ್ರೆ, ನಾನು ಆ ತಪ್ಪನ್ನು ಒಪ್ಕೊಂಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿ ರಾಮನಿಗೆ ಶರಣಾಗತನಾಗಿ ಮುಂದೆ ನಾನೇ ಸೀತೆಯನ್ನು ಹುಡುಕಿ ಕೊಡ್ತೇನೆ ಅಂತ ಅವನು ಹೇಳ್ತಿದ್ದ. ಅಥವಾ ರಾವಣನನ್ನ ನಾನೇ ಇಲ್ಲಿ ಎಳ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದ. ಆ ಕಾರಣಕ್ಕಾಗಿ ಆ ವಾಲಿಯ ಮೂಲಕ ಅದೆಲ್ಲ ಆಗೋದು ಬೇಡ, ಸುಗ್ರೀವನ ಮೂಲಕ ಅದು ಆಗಬೇಕಾಗಿತ್ತು ಅಂತ ಭಗವಂತನ ಸಂಕಲ್ಪ ಇತ್ತು. ತಪ್ಪು ಮಾಡಿದ ವಾಲಿ ಕೇವಲ ಶರಣಾಗತನಾದ ಅನ್ನೋ ಕಾರಣಕ್ಕಾಗಿ ಬಚಾವಾಗೋದು ಬೇಡ, ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಒಂದು ಉದ್ದೇಶ ಇತ್ತು. ಅದಲ್ಲದೇನೆ ತಾತ್ವಿಕವಾಗಿ ರಾಮ ಮರೆಯಲ್ಲಿ ನಿಂತುಕೊಂಡ್ರೇನು, ಎದುರುಗಡೆ ನಿಂತುಕೊಂಡ್ರೇನು, ಕೊಲ್ಲೋದು ಕೊಂದ, ಕೊಲ್ಲುವುದು ಪರಮಾತ್ಮನ ಮಹಿಮೆ. ಈಗ ರಾಮ ಮರೆಯಲ್ಲಿ ನಿಂತುಕೊಂಡ ವಾಲಿಯನ್ನು ಅಂತ ನಾವು ಅವನ್ನ ಟೀಕಿಸ್ತೇವಲ್ಲ, ಒಂದು ವಿಷಯ ನಾವು ಆಲೋಚನೆ ಮಾಡಬೇಕು. ನಾವು ದಾರಿಯಲ್ಲಿ ಹೊರಟಿದ್ದೆವು, ಒಂದು ದಾರಿಯಲ್ಲಿ ಒಂದು ತೋಟದಲ್ಲಿ ಮೇಲೆ ಒಂದು ತೆಂಗಿನಕಾಯಿ ಬಿತ್ತು. ನನಗೆ ಹೇಳಿ ಯಾಕೆ ಬೀಳಲಿಲ್ಲ ಅಂತ ಕೇಳಲಿಕ್ಕಾಗ್ತದ? ಬಿತ್ತು, ತಲೆ ಮೇಲೆ ಬಿತ್ತು, ತಲೆ ಹೊಡೆದು ಸತ್ತು ಹೋದ್ವಿ ಅಂತ ತಿಳ್ಕೊಳ್ಳಿ. ಆ ತೆಂಗಿನ ಗಿಡದ ಮೇಲೆ, ತೆಂಗಿನಕಾಯಿ ಮೇಲೆ, ಅದ್ರ ಮೇಲೆ ಯಾರಾದ್ರೂ ಕೇಸ್ ಹಾಕೋರಿದ್ದಾರೆ? ನಾವು ಆಕ್ಸಿಡೆಂಟ್ ಆದ್ರೆ ಇಂಥ ವ್ಯಕ್ತಿ ನಿಮ್ಗೆ ಆಕ್ಸಿಡೆಂಟ್ ಮಾಡಿದ ಅಂತ ಅವನ ಮೇಲೆ ಕೇಸ್ ಹಾಕಬಹುದು, ಅದಕ್ಕೊಂದು ಏನಾದ್ರು ಕ್ರಮ ತಗೊಳ್ಬಹುದು. ತೆಂಗಿನ ಗಿಡದ ಮೇಲೆ ನೈಸರ್ಗಿಕ ಕಾರಣಗಳಿಂದ ಏನೇನು ಆಗ್ತವೆ, ಇನ್ಶೂರೆನ್ಸ್ ಮೂಲಕ ದುಡ್ಡು ಪಡ್ಕೊಳ್ಬಹುದೇ ಹೊರತು ತೆಂಗಿನ ಗಿಡದ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರ್ತದೆ? ತೆಂಗಿನ ಗಿಡದಿಂದ ಕಾಯಿ ಬಿದ್ದು ಉರುಳಿದ್ದು ನಮ್ಗೆ ಯಾರಿಗೂ ಸುಳಿವೇ ಸೂಚನೆ ಸಿಗದಂತೆ, ಮುನ್ಸೂಚನೆ ಸಿಗದಂತೆ ಬಿದ್ದು ನಮ್ಗೆ ಸಾವಿಗೆ ಕಾರಣ ಆಗ್ಬಹುದು. ಇದೆಲ್ಲ ಮಾಡಿದವನು ಯಾರು? ಕಾಲೇನ ಅಲಕ್ಷ್ಯ ವರ್ತನ ಇಲ್ಲಿ ಬಂತು ಹಿಂದಿನ ಶ್ಲೋಕದಲ್ಲಿ. ಅದ್ರ ಗತಿಯೇ ನಮ್ಗೆ ಗೊತ್ತಾಗೋದಿಲ್ಲ. ಕಾಲನಾಮಕ ಪರಮಾತ್ಮ ಅವನು ನರಸಿಂಹ ರೂಪದಿಂದ, ರಾಮ ರೂಪದಿಂದ, ಕೃಷ್ಣಾದಿ ರೂಪದಿಂದ ಎಲ್ಲೆಲ್ಲೋ ಇದ್ದು ಏನೇನೋ ಮಾಡ್ತಾನೆ. ಹಿಂದೆ ನಿಂತ್ಕೊಂಡ್ರು ಮುಂದೆ ನಿಂತ್ಕೊಂಡ್ರು ಅವನಿಗೆ ಅದು ಒಂದೇನೆ. ಅವನು ವೈಭವಕ್ಕದು ದ್ಯೋತಕವೇ ಹೊರತು ಯಾವ ರೀತಿಯಿಂದ ಅದು ಆತನಿಗೆ ಅವಮಾನಕ್ಕೆ ಸೂಚಕ ಅಲ್ಲ. ಇದೆಲ್ಲ ಈ ಅವತಾರದಲ್ಲಿ ಗೊತ್ತಾಗ್ತದೆ. ಮೂಲ ರೂಪದಲ್ಲಿ ಇವು ಹೆಚ್ಚು ಗೊತ್ತಾಗೋದಿಲ್ಲ. ಯಾಕೆ ಅವತಾರ ಮಾಡಿದ ಕೃಷ್ಣ, ಯಾಕೆ ಅವತಾರ ಮಾಡಿದ ರಾಮ, ಯಾಕೆ ಅವತಾರ ಮಾಡಿದ ಅಂತ ಅನೇಕ ಜನ ಕೇಳೋರಿದ್ದಾರೆ. ಈ ರಾವಣ ಸತ್ತೋಗಲಿ ಅಂತ ಅಲ್ಲಿಂದ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಕಂಸ ಅಲ್ಲೇ ಸತ್ತೋಗಲಿ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಲಿ ಅಂತ ಆಲೋಚನೆ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಹಾರ್ಟ್ ಅಟ್ಯಾಕ್ ಆಗಿ ಅಂತಲ್ಲ, ಅಲ್ಲಿಂದಲೇ ಚಕ್ರ ಪ್ರಯೋಗ ಮಾಡಬಹುದಿತ್ತಲ್ಲ ಅಂತೆಲ್ಲ ಕೇಳೋರಿದ್ದಾರೆ. ಅದ್ರ ಪ್ರಶ್ನೆ ಅಲ್ಲ. ರಾವಣನನ್ನೇ ಹುಟ್ಟಿಸದೇ ಇದ್ರೆ ಆಗ್ತಿತ್ತಲ್ಲ, ಕಂಸನನ್ನೇ ಹುಟ್ಟಿಸದೇ ಇದ್ರೆ ಆಗ್ತಿತ್ತಲ್ಲ. ಯಾಕೆ ಅವನು ಇದನ್ನೆಲ್ಲ ಮಾಡಿದ ಅಂತಂದ್ರೆ, ಪ್ರತಿಯೊಂದು ಜೀವವೂ ಕೂಡ ಯಾವಾಗ ಹುಟ್ಟಬೇಕು, ಯಾವಾಗ ಸಾಯಬೇಕು ಅಂತ ಅನ್ನೋದ್ರ ಬಗ್ಗೆ ಅವನದೊಂದು ಆಲೋಚನೆ ಇದೆ. ಆದ್ರಿಂದ ಯಾರನ್ನು ಹುಟ್ಟಿಸ್ಬೇಕು ಅವ್ರನ್ನ ಹುಟ್ಟಿಸಿದ, ಅವ್ರು ಯಾವಾಗ ಸಾಯಬೇಕು ಅನ್ನೋದ್ರ ಬಗ್ಗೆ ಕೂಡ ಅವನದೇ ಆಲೋಚನೆ ಇದೆ. ನಾವು ರಾವಣ ಇಷ್ಟು ದುಷ್ಟ ಆಗಿದ್ದಾನೆ, ಅವನ ಯಾಕೆ ಬೇಗ ಸಾಯಲಿಲ್ಲ ಅಂತ ಆಲೋಚನೆ ಮಾಡುವಂತಿಲ್ಲ. ಮತ್ತೆ ಹೇಗೆ ಸತ್ತ? ರಾವಣನನ್ನು ಮುಂದೆ ನಿಂತುಕೊಂತ, ವಾಲಿಯನ್ನು ಹಿಂದೆ ನಿಂತುಕೊಂಡ. ಎಲ್ಲಾ ಕ್ರಿಯೆಗಳ ಉದ್ದೇಶವೂ ಕೂಡ ಒಂದೇ. ಎಲ್ಲಿಯೂ ಕೂಡ ಅವನ ವೈಭವಕ್ಕೆ ಕುಂದಿಲ್ಲ, ಮಹಿಮೆಗೆ ಕುಂದಿಲ್ಲ, ಅಚಿಂತ್ಯ ಶಕ್ತಿಗೆ ಕುಂದಿಲ್ಲ. ಇದನ್ನೆಲ್ಲ ಈ ಎಲ್ಲಾ ಗುಣಗಳ ವೈಭವವನ್ನು ತಿಳಿಸುವುದು ಶಾಸ್ತ್ರದ ಉದ್ದೇಶ ಆಗಿರ್ತದೆ. ಅದಕ್ಕಾಗಿ ಏವಂ ವಿಚಿತ್ರಾಶ್ಚ ಹಿ, ವಿಚಿತ್ರವಾದ ಶಕ್ತಿಗಳೆಲ್ಲ ಪರಮಾತ್ಮನಲ್ಲಿದೆ. ಸರ್ವೋಪೇತಾಶ್ಚ ತದ್ದರ್ಶನಾತ್, ಸರ್ವಶಕ್ತಿಗಳಿಂದ ಅವನು ಕೂಡಿದ್ದಾನೆ. ಸರ್ವಧರ್ಮೋಪಪತ್ತೇಶ್ಚ, ಸಕಲ ಧರ್ಮಗಳಿಂದ ಅವನು ಕೂಡಿದ್ದಾನೆ ಅಂತೆಲ್ಲ ಹೇಳಿದ್ದಾರೆ.
ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಪರಮಾತ್ಮನಲ್ಲಿ ಸ್ವಾಭಾವಿಕವಾದ ಜ್ಞಾನವಿದೆ, ಬಲವಿದೆ, ಕ್ರಿಯೆ ಇದೆ. ಶ್ವೇತದ್ವೀಪಾದಿಗಳಲ್ಲಿ ಸಪ್ತಋಷಿಗಳಿದ್ದಾರಂತೆ. ಅವರು ಮುಕ್ತರಾದವರು ಏಕ ಅಂತ ಕೆಲವರು ಹೇಳ್ತಾರೆ. ಯತ್ರ ಸಪ್ತಋಷೀನ್ ಪರ ಏಕ ಮಾಹುಹು. ಸಪ್ತಋಷಿಗಳೆಲ್ಲವೂ ಕೂಡ ಒಂದು ಅಂತ ಹೇಳ್ತಾರೆ. ಒಂದು ಏನರ್ಥ? ಅವರು ಅವಯವಾದಿ ಭೇದ ಇಲ್ಲದೇ ಇದ್ದವರು ಅಂತ ಕೆಲವು ಕಡೆ ಶಾಸ್ತ್ರದಲ್ಲಿ ಹೇಳಿದ್ದಾರಂತೆ. ಯಾಕೆ ಆ ಥರ ಹೇಳ್ತಾರೆ ಅಂತಂದ್ರೆ, ಅವ್ರದ್ದು ಭೌತಿಕವಾದ ದೇಹ ಅಲ್ಲ ಅದು. ಮುಕ್ತಿಯಲ್ಲಿರುವ ಸಪ್ತಋಷಿಗಳಿಗೆ ಭೌತಿಕವಾದ ದೇಹವಿಲ್ಲ, ಅಭೌತಿಕವಾದ ದೇಹವಿದೆ. ಆದ್ರಿಂದ ಅವರನ್ನ ಅವಯವರಹಿತರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದು ಆ ಶಾಸ್ತ್ರದ ಉದ್ದೇಶ ಆಗಿರ್ತದೆ. ವಿನಾ ದೋಷಾನ್ ಶ್ರುತಮಧ್ಯಾವಗಮ್ಯಂ ತಥಾ ಸ್ಮೃತಂ ಪರಮೇ ಸತ್ಯರೂಪಂ ನೈವಾಸತ್ಯಂ ಕ್ವಚಿದಸ್ಮಿನ್ ಪರೇಶೆ ಸರ್ವಂ ಯುಕ್ತಂ ಪೂರ್ಣಶಕ್ತಿಯೇ ಸದೈವ ಇತಿ ವಿಶ್ವಂಭರ ಶ್ರುತಿ. ಒಂದು ವಿಶ್ವಂಭರ ಶ್ರುತಿ ಅಂತ ಒಂದು ವೇದವಾಕ್ಯ ಭಾಗವತ ತಾತ್ಪರ್ಯದಲ್ಲಿದೆ. ಪೂರ್ಣಶಕ್ತನಾದ ಪರಮಾತ್ಮನಲ್ಲಿ ದೋಷಗಳನ್ನು ಬಿಟ್ಟು ಈ ಅಸತ್ಯವಾದ್ದೇನೂ ಇಲ್ಲ, ಎಲ್ಲವೂ ಉಚಿತವೇ ಆಗಿದೆ. ದೋಷವೊಂದನ್ನು ಬಿಟ್ಟು ಶ್ರುತ್ಯುಕ್ತವಾದ ಸರ್ವವನ್ನು ಪಾರಮಾರ್ಥಿಕ ಸತ್ಯ ಅಂತ ಅವನಲ್ಲಿ ನಾವು ತಿಳ್ಕೋಬೇಕು, ಉಪಾಸಿಸಬೇಕು. ನೈವ ಅಸತ್ಯಂ ಕ್ವಚಿತ್ ಅಸ್ಮಿನ್ ಪರೇಶೆ ಸರ್ವಂ ಯುಕ್ತಂ ಪೂರ್ಣಶಕ್ತೇ ಸದೈವ ತಸ್ಮಾದ್ ಏಕಸ್ಮಿನ್ನಪಿ ಶರೀರೆ ಭೇದಾಭೇದಾತ್ ಪ್ರಭವಾಪ್ಯಯು ಯುಜ್ಯೇತೆ. ನಮ್ಮದೇ ಈ ಶರೀರ, ಬಾಲ್ಯದಲ್ಲಿ ಶರೀರ ಇತ್ತಲ್ಲ, ಅದೇ ಶರೀರ ಇದು ಅಭೇದವೂ ಇದೆ, ಜೊತೆಗೆ ಭೇದವೂ ಇದೆ. ಇದೆಲ್ಲ ನಡೀತದೆ. ಆದ್ರಿಂದಲೇ ಆ ಹೋಲಿಕೆ ಇದೆ ಈ ಮುಖದಲ್ಲಿ. ಅವನೇ ಈ ವ್ಯಕ್ತಿ ಅಂತ ಹೇಳ್ತೇವೆ. ಆದ್ರೆ ಆವಾಗಿರೋ ಶರೀರಕ್ಕಿಂತ ದೊಡ್ಡದಾಗಿದೆ, ಏನೇನೋ ಬದಲಾವಣೆಗಳಾಗಿವೆ, ಭೇದವೂ ಇದೆ, ಅಭೇದವೂ ಇದೆ. ಇಲ್ಲಿ ಭೌತಿಕ ಶರೀರಕ್ಕೆ, ಅಭೌತಿಕವಾದ ಶರೀರಕ್ಕೆ, ಸ್ವರೂಪ ಶರೀರಕ್ಕೆ ಕೇವಲ ಅಭೇದವಿದೆ, ಸವಿಶೇಷ ಅಭೇದವಿದೆ ಅಂತ ಅದಲ್ಲ ಅರ್ಥ. ಭೇದಾಭೇದಕ್ಕೆ ವಿರೋಧ ಇದೆ ಅಂತ ಹೇಳಬಾರದು. ಒಂದೇ ವಸ್ತುವಿನಲ್ಲಿ ಸ್ಥೂಲತ್ವ ಸೂಕ್ಷ್ಮತ್ವ ಇರೋದೆಲ್ಲ ಕಂಡಿದೆಯಲ್ಲ, ಹಾಗೆ ಒಂದೇ ವಸ್ತುವಿನಲ್ಲಿ ಭೇದ ಅಭೇದ ಇತ್ಯಾದಿ ಎಲ್ಲ ಕಂಡೇ ಇರ್ತದೆ. ಹೀಗೆ ಶರೀರದಲ್ಲಿಯೂ ಕೂಡ ಇಂಥ ಅವಸ್ಥೆಗಳು, ಬೇರೆ ಬೇರೆ ಧರ್ಮಗಳು, ಉತ್ಪತ್ತಿ ನಾಶ ಇವೆಲ್ಲ ಇದ್ದರೆ ಯಾವುದೇ ವಿರೋಧವಿಲ್ಲ. ನಚ ವಿರೋಧ ಸ್ಥೂಲ ಸೂಕ್ಷ್ಮವತ್ ಅಪೇಕ್ಷಿತತ್ವ ಅತ್ರಾಪಿ ಯುಜ್ಯತೆ ಅಂತ ಹೀಗೆ ಹೇಳಿದ್ದಾರೆ. ಅಲ್ಲಿಗೆ ಈ 11ನೇ ಸ್ಕಂದದ 7ನೇ ಅಧ್ಯಾಯದ 49 ಶ್ಲೋಕಗಳ 49ನೇ ಶ್ಲೋಕ ಇಲ್ಲಿಗೆ ಮುಕ್ತಾಯ ಕಂಡಿದೆ. 2 ಶ್ಲೋಕಗಳನ್ನು ಶ್ರವಣ ಮಾಡಿದ್ದೀವಿ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.